ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ 70ನೇ ವಿಧಾನಸಭಾ ಕ್ಷೇತ್ರವಾಗಿರ್ತಕ್ಕಂಥ ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿದೆ. ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಲೋಕಸಭೆ ಚುನಾವಣಾ ಯಾತ್ರಾ. ಲೋಕಸಭೆ ಚುನಾವಣಾ ಯಾತ್ರಾ ಸಂದರ್ಭದಲ್ಲಿ ಕ್ಷೇತ್ರಗಳಲ್ಲಿ 8 ವಿಧಾನಸಭಾ ಕ್ಷೇತ್ರದಲ್ಲಿ ಹುಡುಕಾಟ ನಡೆಸತಕ್ಕಂಥ ಸಂದರ್ಭದಲ್ಲಿ ಮತ್ತು ನ್ಯೂಸ್ 43 ಇಂಡಿಯಾದ ಲೋಕಸಭೆ ಚುನಾವಣೆ ಸಂದರ್ಭ ಯಾತ್ರಾದಲ್ಲಿ ಪ್ರತಿಯೊಂದು ವಿಧಾನಸಭಾ ಭೇಟಿ ಮಾಡುವಂತ ಸಂದರ್ಭದಲ್ಲಿ ಕುಂದಗೋಳ 70ನೇ ವಿಧಾನಸಭಾ ಕ್ಷೇತ್ರಕ್ಕೆ ನ್ಯೂಸ್ 43 ಇಂಡಿಯಾ ತಂಡ ಇಂದು ಭೇಟಿ ಮಾಡಿದೆ. ಭೇಟಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ 2023ನೇ ಸಾಲಿನಲ್ಲಿ ವಿಧಾನಸಭೆ ಚುನಾವಣೆ ನಡೆಯತಕ್ಕಂಥ ಸಂದರ್ಭದಲ್ಲಿ ಯಾರ್ಯಾರಿದ್ರು ಆಕಾಂಕ್ಷಿಗಳು, ಯಾರ್ಯಾರು ನಿರಾಸೆಗಳು, ಒಂದು 28ಕ್ಕೆ ಇವರು ಏನು ಮಾಡ್ತಾ ಇದ್ದಾರೆ, ಕುಂದಗೋಳ ವಿಧಾನಸಭಾ ಕ್ಷೇತ್ರ ಭಾರತೀಯ ಜನತಾ ಪಾಲ್ ಯಾಕಾಗಿದೆ ಅಲ್ಲಿಯ ಮೈನಸ್ ಪಾಯಿಂಟ್. CS ಶಿವಳ್ಳಿಯವರು ಸತತವಾಗಿ, ಚನ್ನಬಸಪ್ಪ ಶಿವಳ್ಳಿಯವರು ಸತತವಾಗಿ ಆಯ್ಕೆ ಆಗ್ತಾ ಬಂದರು. ಸಚಿವರಾದಂತಹ ಕೆಲವೇ ದಿನ ನಂತರ ಅವರು ನಿಧನರಾದಂತಹ ಸಂದರ್ಭದಲ್ಲಿ ಉಪಚುನಾವಣೆ 2019ರಲ್ಲಿ ಬಂತು. ಅವಾಗ ಅವರ ಧರ್ಮ ಪತ್ನಿನಾದಂತಹ ಕುಸುಮಾವತಿ ಶಿವಳ್ಳಿಯವರು ಆಯ್ಕೆ ಆದರು. ಅವಾಗೂ ಕೂಡ ಆಕಾಂಕ್ಷಿಗಳು ಇರ್ಲಿ, ಇದೊಂದು ಬಾರಿ ದುಃಖದಲ್ಲಿದ್ದಾರೆ, ಅವ್ರಿಗೊಂದು ಅವಕಾಶ ಮಾಡಿಕೊಡೋಣ, ನಮ್ಮ ಅಭ್ಯರ್ಥಿ ಗೆಲ್ಲುತ್ತೆ ಅಂತೇಳಿ ಅಲ್ಲಿಯ ಇದ್ದಿರ್ತಕ್ಕಂಥ ಎಲ್ಲ 17 ಸದಸ್ಯರು, 17 ಜನ ಆಕಾಂಕ್ಷಿಗಳನ್ನು ಕೂಡ ಅವಕಾಶ ಮಾಡಿದ್ದಾರೆ. ನಂತರ 23 ಬಂತು, ನನಗೆ ಅವಕಾಶ ಸಿಗುತ್ತೆ ಅಂತೇಳಿ ಪಕ್ಷ ಕಟ್ಟುವಲ್ಲಿ, ಪಕ್ಷ ಜೋಡಿಸುವಲ್ಲಿ ಕೈ ಜೋಡಿಸಿ ಕಾಂಗ್ರೆಸ್ ಬಲಿಷ್ಠ ಮಾಡಿ ಕಾಂಗ್ರೆಸ್ ಅಧಿಕಾರಕ್ಕೆ ತರಬೇಕು ಅಂತ ಚುಕ್ಕಾಣಿ ಹಿಡಿತಾ ಹೋಗ್ತಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ನಿರಾಸೆ ಮತ್ತು ಶಿವಳ್ಳಿಯವರಿಗೆ, ಕುಸುಮಾವತಿ ಶಿವಳ್ಳಿಯವರಿಗೆ ಅವಕಾಶ ಸಿಕ್ತು. 35ರಿಂದ 36 ಸಾವಿರ ಮತಗಳಿಂದ ಸೋಲನ್ನು ಪಡೆದುಕೊಂಡು ಭಾರತೀಯ ಜನತಾ ಪಕ್ಷದ ಶಾಸಕರಾಗಿರ್ತಕ್ಕಂಥ ಎಂ. ಆ ಕ್ಷೇತ್ರದಲ್ಲಿ ಪ್ರತಿಯೊಂದು ಓಣಿಯಲ್ಲಿ, ಪ್ರತಿಯೊಂದು ಗಲ್ಲಿಯಲ್ಲಿ, ಪ್ರತಿಯೊಂದು ವಾರ್ಡಿನಲ್ಲಿ, ಪ್ರತಿಯೊಂದು ಬೂತ್ ಮಟ್ಟದಲ್ಲಿ, ಪ್ರತಿಯೊಂದು ಗದ್ದೆಯಲ್ಲಿ ಭೇಟಿ ಮಾಡಿರ್ತಕ್ಕಂಥ ಮತ್ಯಾರು ಅಲ್ಲ, ಅದು GC ಪಾಟೀಲ್ ಅಂದ್ರೆ ಯಾರಪ್ಪ, ಇವರು ಕನ್ಫರ್ಮ್ ಯಾಕೆ ಹೇಳ್ತಾ ಇಲ್ಲ, ಇಷ್ಟು ಸಸ್ಪೆನ್ಸ್ ಆಗಿ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಆ ಸಸ್ಪೆನ್ಸ್ನೇ ಕುಂದಗೋಳ ಮತ್ತು ಅಂಚಿಟಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರುವಂತ ಮೇನ್ ಕಾನ್ಸೆಪ್ಟ್. ಆ GC ಪಾಟೀಲ್ ಮತ್ಯಾರು ಅಲ್ಲ, ಗೌಡಪ್ಪ ಗೌಡ ಪಾಟೀಲ್ ಮತ್ತು ಆ ಕ್ಷೇತ್ರದ ಪ್ರಭಾವಿ ನಾಯಕ ಅನ್ನೋದಕ್ಕಿಂತ ಸಾಮಾನ್ಯ ಕಾರ್ಯಕರ್ತರಾಗಿ, ಸಾಮಾನ್ಯ ಸಣ್ಣ ಹುಡುಗರ ಜೊತೆ, ಹಿರಿಯರ ಜೊತೆ, ಕಿರಿಯರ ಜೊತೆ ಕೈ ಜೋಡಿಸುವಂತ ವ್ಯಕ್ತಿ ಅದು ಗೌಡಪ್ಪ ಗೌಡ ಪಾಟೀಲ್. ನ್ಯೂಸ್ 43 ಇಂಡಿಯಾದ ಲೋಕಸಭೆ ಚುನಾವಣಾ ಯಾತ್ರಾ ಸಂದರ್ಭದಲ್ಲಿ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಿದ್ರೆ 2028ರ ಲೋಕಸಭೆ 2028ರ ವಿಧಾನಸಭೆ ಚುನಾವಣೆಗೆ ಕೂಡ ನಾನು ಬದ್ಧನಾಗಿದ್ದೇನೆ. ಈಗ ಅದನ್ನು ಕೂಡ ನಮ್ಮ ಪಕ್ಷ ಬಲಿಷ್ಠ ಮಾಡಲು, ಪಕ್ಷ ಸಂಘಟನೆಯಲ್ಲಿ ಕೈ ಜೋಡಿಸಿ ಕಾಂಗ್ರೆಸ್ ಬಲಿಷ್ಠದಲ್ಲಿ ಇವರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿ ಜಮ್ಮುವರೆಗೆ ಪಾದಯಾತ್ರೆ ಮಾಡಿದ್ರು. ಮಣಿಪುರದಿಂದ ಮಹಾರಾಷ್ಟ್ರವರೆಗೆ ಭಾರತ ಜೋಡೋ ನ್ಯಾಯ ಯಾತ್ರಾ ಮಾಡ್ತಾ ಇದ್ದಾರೆ. ಇವೆಲ್ಲ ಬೆಳವಣಿಗೆದೊಂದಿಗೆ 28ರ ವಿಧಾನಸಭೆ ಚುನಾವಣೆಯ 2024ರ ಲೋಕಸಭೆ ಚುನಾವಣೆ ಭವಿಷ್ಯದೊಂದಿಗೆ ಇಂಟರ್ವ್ಯೂ ಹೋಗ್ತಾ ಇದ್ದೇನೆ. ಬಂದು ವೀಕ್ಷಕರೇ, GC ಪಾಟೀಲ್, ಗೌಡಪ್ಪ ಗೌಡ ಪಾಟೀಲ್ ಅವರಿಗೆ ನಮಸ್ಕಾರ. ನ್ಯೂಸ್ 43 ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ, ತುಂಬಾ ಧನ್ಯವಾದಗಳು. ಕಳೆದ ದಿನ 2023ನೇ ಸಾಲಿನ ವಿಧಾನಸಭೆ ಚುನಾವಣೆಗೆ ಕೂಡ ಅವಕಾಶ ಕೇಳಿದ್ವಿ. ಕೆಲವೊಂದಿಷ್ಟು ಕಾರಣದಿಂದ ಅಥವಾ ಬ್ಯುಸಿ ಇರೋದ್ರಿಂದ ನ್ಯೂಸ್ 43 ಇಂಡಿಯಾಗೆ ಅವಕಾಶ ಸಿಗಲಿಲ್ಲ. ಆದರೆ ಆ ಅವಕಾಶ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಸಿಗುತ್ತು. 23ರಲ್ಲಿ ತಾವು ವಿಧಾನಸಭೆ ಆಕಾಂಕ್ಷಿಯಾಗಿದ್ರು, 70 ವಿಧಾನಸಭೆ ಕ್ಷೇತ್ರದ ಆಕಾಂಕ್ಷಿಯಾಗಿದ್ರು. ಸಿಟ್ಟಿಂಗ್ MLA ಅವರು ಇರೋದ್ರಿಂದ ತಾವು 28ರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಿದ್ರೆ ನಾನು ಆಕಾಂಕ್ಷಿ ಅಲ್ಲ, ಅಭ್ಯರ್ಥಿವಾಗ್ತೇನೆ. ಅದೇ ರೀತಿ ಪಕ್ಷ ಬಲಿಷ್ಠವಾಗಿ ಮಾಡ್ತಾ ಇದ್ದೀವಿ ಕ್ಷೇತ್ರದಲ್ಲಿ. ಈಗ ಬಂದಿರತಕ್ಕಂಥ 24ರ ಬಹು ನಿರೀಕ್ಷಿತವಾಗಿರ್ತಕ್ಕಂಥ 135 ಸ್ಥಾನ ಪಡೆದಿರುವ ಕಾಂಗ್ರೆಸ್ ಪಕ್ಷದ ಲೋಕಸಭೆ ಚುನಾವಣೆ. ಲೋಕಸಭೆ ಚುನಾವಣೆಗೆ ಏನು ಸಿದ್ಧತೆ ನಡೆಸ್ತಾ ಇದ್ರು, ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಅಧಿಕಾರಕ್ಕೆ ತರಲು ಇಷ್ಟು ಗಟ್ಟಿಮುಟ್ಟಾಗಿ ಕಾಂಗ್ರೆಸ್ ಪಕ್ಷ ನಡೆದುಕೊಳ್ತಾ ಇದೆ. ಈಗ ನಮ್ಮ ಕುಂದಗೋಳ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಯಾರಿಗೆ ಟಿಕೆಟ್ ಕೊಟ್ಟರು ಸಹಿತ ಕಾಂಗ್ರೆಸ್ ಪಕ್ಷನ ಆರಿಸ್ತರೋ ನಿಟ್ಟಿನಲ್ಲಿ
ನಮ್ಮ ವಿಧಾನಸಭಾ ಕ್ಷೇತ್ರದೊಳಗೆ ನಾವು ಸಿದ್ಧತೆ ನಡೆಸಿದ್ದೇವೆ. ಎಲ್ಲ ಜನರ ಹತ್ರ ಮಾತಾಡಿದ್ದೀವಿ, ಎಲ್ಲರ ಹತ್ರನೂ ಮಾತಾಡಿದ್ದೀವಿ. ಯಾರಿಗೆ ಟಿಕೆಟ್ ಕೊಟ್ಟರು ಸಹಿತ ಆರಿಸಿ ತರುವ ವ್ಯವಸ್ಥೆ ನಾವು ಮಾಡ್ತೇವೆ. ಈ ಲೋಕಸಭೆ ಕ್ಷೇತ್ರ ಸರಿ ಸರ್. ಲೋಕಸಭೆ ಕ್ಷೇತ್ರದಲ್ಲಿ ಬಂದಿರತಕ್ಕಂಥ ಚುನಾವಣೆಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳನ್ನು ಬರ್ತವೆ ಧಾರವಾಡ ಜಿಲ್ಲೆಯಲ್ಲಿ. 8 ಜಿಲ್ಲೆಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 4 ಭಾರತೀಯ ಜನತಾ ಪಕ್ಷ ಪಾಲಿಗೆ. ಅದು ಹುಬ್ಬಳ್ಳಿ, ಧಾರವಾಡ, ಸೆಂಟ್ರಲ್, ಕುಂದಗೋಳ ಮತ್ತು ಶಿಗಾಂವ್. ಈ 4 ಭಾರತೀಯ ಜನತಾ ಪಕ್ಷ. ನವಲಗುಂದ, ಧಾರವಾಡ ಗ್ರಾಮೀಣ, ಕಲಘಟಗಿ ಮತ್ತು ಹುಬ್ಬಳ್ಳಿ ಪಶ್ಚಿಮ ಇವೆಲ್ಲ ಸೇರ್ಪಡೆ. ಇವೆಲ್ಲ ಬಂದರೆ ಕಾಂಗ್ರೆಸ್ 4 ಕ್ಷೇತ್ರ ನೇರ ಪೈಪೋಟಿ ಈ 4 ಹೌದು. ಈಗ ಕಾಂಗ್ರೆಸ್ ಪಕ್ಷ ಈ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಭಾವಗೊಂಡಿಲ್ಲ. ಆದರೆ ಇನ್ನು ಯಾವ ರೀತಿ ಚುನಾವಣೆಗೆ ಯಾವ ರೀತಿ ಕ್ಯಾಂಡಿಡೇಟ್ ಬಂದು ಸೂಕ್ತವಾಗಿದೆ ಸರ್? ಕ್ಯಾಂಡಿಡೇಟ್ ಲಿಂಗಾಯತ್ ಇವ್ರಿಗೆ ಕೊಡ್ಬೇಕು ಅಂತೇಳಿ ಏನೋ ತೀರ್ಮಾನ ಮಾಡಿದ್ದಾರೆ ಹೈಕಮಾಂಡ್ ಅವರು. ಅದು ಯಾರು ಅದರಲ್ಲಿನೂ ಆಕಾಂಕ್ಷಿಗಳು ಭಾಳ ಜನ ಇದ್ದಾರೆ. ಅಂದ್ರೆ ಯಾರಿಗೆ ಕೊಡ್ತಾರೋ ನೋಡ್ಬೇಕು, ಕೊಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಕ್ಚುಲಿ ನಾನು ಸಹಿತ ಕೇಳಿದ್ದೀನಿ ಲೋಕಸಭಾದಕ್ಕೆ ನಮಗೂ ಟಿಕೆಟ್ ಕೊಡ್ರಿ ಅಂತ ನಾನು ಕೇಳಿದ್ದೀನಿ. ಬಟ್ ಅವರು ನೀವು ಲೇಟ್ ಆಯಿತು ಅಂದರು. ಆಯಿತು, ಪರವಾಗಿಲ್ಲ, ನೀವೇನು ಫೈನಲ್ ಏನಕಾರ ಮಾಡಿಲ್ಲ, ಕೊಟ್ಟರೆ ನಾವು ಮಾಡ್ತೀವಿ ಅಂತೇಳಿ ನಾನು ಕೇಳಿದ್ದೀನಿ. ಕೊಟ್ಟರು ಅಷ್ಟೇ, ಕೊಟ್ಟಿಲ್ಲ ಅಂದ್ರು ಯಾರು ಕೊಟ್ಟಿರ್ತಾರೆ ಅವ್ರಿಗೆ ಮಾಡ್ತೇವೆ. ಸರಿ ಸರ್. ಈಗ ತಾವು ಹೇಳೋದಾಗಿ ಲಿಂಗಾಯತ ಸಮಾಜದವರು ಕೊಡಬೇಕಂತ ಹೈಕಮಾಂಡ್ನಿಂದ ಒಂದು ಸೂಚನೆ ಮತ್ತು ಒಂದು ಯೋಚನೆ ಚಿಂತನೆ ಚಿಂತನೆ ನಡೆದಿದೆ. 2009ರಲ್ಲಿ ಲಿಂಗಾಯತರಿಂದ ಟಿಕೆಟ್ ಕೊಟ್ಟಿದ್ದು ಮಂಜುನಾಥ ಕುಂದೂರು ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ. 2014 2019ರಲ್ಲಿ 2 ಬಾರಿ ವಿನಯ್ ಕುಲಕರ್ಣಿ ಲಿಂಗಾಯತರಿಗೆ ಟಿಕೆಟ್ ಕೊಟ್ಟರು. ಅವಾಗ ಕೂಡ ಪ್ರಥಮ ಮಂಜುನಾಥ ಕುಂದೂರು ಕೊಟ್ಟಾಗ 1 ಲಕ್ಷ ಚಿಲ್ಲರೆ ಮತದಿಂದ ಸೋತಿದ್ರು. 2014ರಲ್ಲಿ ಕೊಟ್ಟಿದ್ದ ಸಂದರ್ಭದಲ್ಲಿ ಅವಾಗ ಕೂಡ ಸೋತಿದ್ರು. ಯಾರು? ವಿನಯ್ ಕುಲಕರ್ಣಿ ಅವರು 1 ಲಕ್ಷ ಚಿಲ್ಲರೆ ಮತದಿಂದ. 14ರಲ್ಲಿ ಟಿಕೆಟ್ ಕೊಟ್ಟ ಇದು 19ರಲ್ಲಿ ಟಿಕೆಟ್ ಕೊಟ್ಟಾಗ 2 ಲಕ್ಷ ಚಿಲ್ಲರೆ ಮತದಿಂದ ಸೋತಿದ್ರು. ಅವಾಗ ಲಿಂಗಾಯತ ಪ್ರಭಾವ ಬೀಳಿಲ್ಲ ಸರ್. ಮತ್ತೆ ಯಾಕೆ ಮತ್ತೆ ಲಿಂಗಾಯತ ಯೋಚನೆ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ನವರು ಯೋಚನೆ ಮಾಡ್ತಾ ಇದ್ದಾರೆ, ಚಿಂತನೆ ಮಾಡ್ತಾ ಇದ್ದಾರೆ. ಲಿಂಗಾಯತ್ ಕಮ್ಯುನಿಟಿ ಅವರು ಆದ್ರೆ ನಮ್ಗೆ ಸ್ವಲ್ಪ ಹೆಚ್ಚಿನ ಓಟ್ ಬರಬಹುದು ಅಂತ ನಿರೀಕ್ಷೆ ಇದೆ. ಫೈನಲ್ ಏನಿಲ್ಲ, ಬಟ್ ಆ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೈಕಮಾಂಡ್ನಲ್ಲಿ ತಿಳಿದು ಬಂದಿದೆ ಅಷ್ಟೇ. ಸರಿ. ಕುಂದಗೋಳ ಕ್ಷೇತ್ರದಲ್ಲಿ 2023 ವಿಧಾನಸಭೆ ಟೋಟಲ್ 17 ಜನ ಟಿಕೆಟ್ ಸೇವಾ ಆಕಾಂಕ್ಷಿಗಳು ಬಂದಿದ್ದರು. 15 ಜನ ಆಕಾಂಕ್ಷಿಗಳು ಇದ್ದರು. 17 ಜನ ಇದ್ದರು. 17 ಜನ ಆಕಾಂಕ್ಷಿಗಳು ಇದ್ದರು. 17 ಜನರ ಹೆಸರುಗಳು ಕೂಡ ನಮ್ಗೆ ಹೇಳಕ್ಕಾಗುದಿಲ್ಲ, ಹೇಳ್ತೇವೆ. 17 ಜನ ಆಕಾಂಕ್ಷಿಗಳು ಸಿಟ್ಟಿಂಗ್ ಎಮ್ಎಲ್ಎವರೆಗೂ ಸೇರಿದ್ರೆ 17 ಆಯಿತು. ಸಿಟ್ಟಿಂಗ್ ಎಮ್ಎಲ್ಎವರು ಟಿಕೆಟ್ ಕೊಟ್ಟರು. ಆದರೆ ಚನ್ನಬಸಪ್ಪ ಶಿವಳ್ಳಿ ಅವರು, ಕುಸುಮಾವತಿ ಶಿವಳ್ಳಿ ಅವರು ಮಾಡಿರ್ತಕ್ಕಂಥ, ಅಂದ್ರೆ ಕುಸುಮಾವತಿ ಶಿವಳ್ಳಿ ಮೇಡಮ್ ಅವರು 4 ವರ್ಷದಲ್ಲಿ ಮಾಡಿರ್ತಕ್ಕಂಥ ಡೆವಲಪ್ಮೆಂಟ್ಗಳನ್ನು ಮತ್ತು ಅವರ ಯಜಮಾನರು ಬಿಟ್ಟಿರ್ತಕ್ಕಂಥ ಕೆಲವು ತಂತ್ರಗಳನ್ನು ಅದೇ ಮುಂದುವರಿಸ್ಕೊಳ್ತಾ ಹೋದ್ರೆ ಮತ್ತೆ ಅವಾಗ ಮಾಡಿದ್ರು. ಅದೇ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ 30,000 ಮತಗಳಿಂದ 35,000 ಮತಗಳಿಂದ ಯಾಕೆ ಹಿನ್ನಡೆ ಆಯಿತು? ನೀವು ಯಾಕೆ ನಿಮ್ಮ ಏನು ಬೆಂಬಲ ಕೊರತೆ ಇಲ್ಲ, ಅಥವಾ 17 ಜನರಲ್ಲಿ ಯಾರಾದರೂ ಪಕ್ಷ ಚುನಾವಣೆ ಕೆಲಸ ಮಾಡಿದ್ರ? ಯಾಕೆ ಸರಿ ಆಗಿತ್ತು? ಯಾಕೆ ಸೋತ್ರಿ ನೀವು? ಸೋಲಿಕ್ಕೆ ಕಾರಣ ಅಂದ್ರೆ ಹೈಕಮಾಂಡ್ ನಾವು ಹೇಳಿದ್ವಿ ಮೊದಲೇ ಅವರಿಗೆ ಟಿಕೆಟ್ ಅವ್ರಿಗೆ ಮೇಡಮ್ ಅವ್ರಿಗೆ ಬೇಡ್ರಿ, ಈ ಸಲ ಕೊಡಬೇಡ್ರಿ, ಇದ್ದ ನಾವು 14-15 ಜನರ ಒಳಗೆ ಯಾರಿಗಾರ ಕೊಡ್ರಿ, ನಾವೆಲ್ಲರೂ ನಿಂತು ಮಾಡ್ತೇವೆ, ಇದನ್ನು ಮಾಡ್ತೇವೆ ಅಂತ ಹೇಳಿದ್ವಿ. ರಿಕ್ವೆಸ್ಟೂ ಮಾಡಿದ್ವಿ ಅವ್ರಿಗೆ. ಯಾಕಂದ್ರೆ ಜನರ ಬೆಂಬಲ ಇಲ್ಲ ಅವ್ರಿಗೆ. ಯಾರ ಕಾರ್ಯಕರ್ತರಿಗೆ ಯಾರೋ ಬಂದಾರ ಅವ್ರು ಮಾತಾಡ್ಸಕ್ಕೆ ಸಹಿತ ರೆಡಿ ಇಲ್ಲ. ಶಿವಳ್ಳಿ ಸಾಹೇಬ್ರಿದ್ದಾಗ ಹಂಗಿರ್ಲಿಲ್ಲ. ಅವ್ರು ಯಾರು ಬಂದ್ರು ಕರೆದು ಮಾತಾಡಿ ಅವ್ರಿಗೆ ಏನು ಸಣ್ಣ ಪುಟ್ಟ ಕೆಲಸ ಇದ್ರು ಆಗಿಂದಾಗ ಹೇಳಿ ತಕ್ಷಣ ಪರಿಹಾರ ಹಾಕಿದ್ರು. ಈ ಮೇಡಮ್ ಹಂಗೆ ಮಾಡಲಿಲ್ಲ. ಇವರು ಬಂದ ಕಾರ್ಯಕರ್ತರಿಗೆ ಅಷ್ಟರ ಮಟ್ಟಿಗೆನ ಅವ್ರು ಯಾವುದೂ ಕೆಲಸ ಮಾಡಿಕೊಡ್ಲಿಲ್ಲ. ಹಾಗಾಗಿ ಜನ ರೊಚ್ಚಿಗೆದ್ದಿದ್ರ ಸಂಬಂಧ ಅವ್ರಿಗೆ ನಾವು ವೋಟ್ ಹಾಕೋದಿಲ್ಲ ಈ ಸಲ ಅಂತೇಳಿ ಅಡ್ವಾನ್ಸ್ ಅನ್ನ ಹೇಳ್ತಾ ಇದ್ರು.
ನಾವು ಕ್ಷೇತ್ರದಾಗ ಅಡ್ಡಾಡದಾಗ ಇದನ್ನ ಮಾಡಿದಾಗ ಎಲ್ಲ ಮೊದಲನೇ ಅವರೇ ಹೇಳ್ತಾ ಇದ್ವಿ, ಬಿಫೋರ್ ಆಗೇನೆ ಹೇಳ್ತಾ ಇದ್ವಿ, ಈ ಸಲ ನಾವು ಕಾಂಗ್ರೆಸ್ಗೆ ಟಿಕೆಟ್ ಅವ್ರಿಗೆ ಕೊಟ್ರೆ ನಾವು ವೋಟ್ ಹಾಕೋದಿಲ್ಲ, ನೀವು ಯಾರ ತೊಗೊಂಬರ್ರಿ, ಉಳಿದಿದ್ದಾರೆ ನೀವು ಯಾರ ತೊಗೊಂಬರ್ರಿ, ನಾವು ಆರಿಸಿ ತೊಗೊಂಬರ್ತೀವಿ ಅಂತೇಳಿ ಹೇಳ್ತಾ ಇದ್ವಿ. ಅದನ್ನ ನಾವು ಹೈಕಮಾಂಡಿಗೆ ಹೇಳಿದ್ವಿ, ನಾವು ಪಾರ್ಟಿ ಅಧ್ಯಕ್ಷರಿಗೂ ಹೇಳಿದ್ವಿ, ಸಿದ್ದರಾಮಯ್ಯ ಸಾಹೇಬರಿಗೂ ಹೇಳಿದ್ವಿ, ಎಲ್ಲರಿಗೂ ಹೇಳಿದ್ವಿ. ಬಟ್ ಅವ್ರ ಮನವರಿಕೆ ಆಗಲಿಲ್ಲ. ಅವರು ಹಾಲಿ MLA ಅವರು ಅವ್ರಿಗೇನ ನಾವು ಕೊಡ್ಬೇಕಾಕತಿ ಅಂತೇಳಿ ಅವ್ರಿಗೇನ ಕೊಟ್ಟರು. ಜನರ ಅಭಿಪ್ರಾಯ ಅಂದ್ರೆ ವೋಟ್ ಹಾಕೋದು ನಾವು ನೀವು ಅಷ್ಟ ಇದು ಮಾಡೋದಲ್ಲ, ಎಲ್ಲರ ಜನರದು ಅವ್ರ ಅಭಿಪ್ರಾಯ ಅವ್ರು ಕೊಟ್ಟಿದ್ದಾರೆ. ಮತದಾರರ ಮೇಲೆ ಲೋಕಸಭೆ ಕ್ಷೇತ್ರದ 2024ರಲ್ಲಿ ಕೂಡ ತಾವೀಗ ಗೌಡಪ್ಪಗೌಡ ಪಾಟೀಲ್ ಅವರೆಲ್ಲ ಆಕಾಂಕ್ಷಿಗಳು ತಡವಾದ ಏನಾಯಿತು ನನ್ನ ಬಗ್ಗೆ ತಿಳಿಸೋರು ಗೆಲ್ಲುವುದು ಸೂಚನೆ ನಿಮಗಿದ್ರೆ ನನಗೆ ಅವಕಾಶ ಮಾಡಿಕೊಡಿ, ಇಲ್ಲ ಅಂತ ಹೇಳಿದ್ರೆ ನಾವು ಯಾರಿಗೆ ಅವಕಾಶ ಕೊಡ್ತೀವಿ ಅವ್ರ ಜೊತೆ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದೆ, ಪ್ರಸ್ತಾವನೆ ಮಾಡಿದ್ವಿ ಅಥವಾ ಮಂಡನೆ ಕೂಡ ನಾವು ಮಾಡಿದ್ವಿ. ಇದು ನನ್ನ ಮೊದಲನೇ ಪ್ರಶ್ನೆ. ಸೆಕೆಂಡ್ ಪ್ರಶ್ನೆ, ಒಂದು ವೇಳೆ ಈ ಲೋಕಸಭಾ ಕ್ಷೇತ್ರದಲ್ಲಿ ನಿಮಗೆ ಅವಕಾಶ ಸಿಗಲಿಲ್ಲ ಅಂದ್ರೆ 28ರಲ್ಲಿ ಬರ್ತಾ ಇರುವಂತಹ ವಿಧಾನಸಭೆ ಚುನಾವಣೆ, ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಯಲ್ಲಿ ಆ ಚುನಾವಣೆಯಲ್ಲಿ ಕೂಡ ಕುಂದಗೋಳ ಕ್ಷೇತ್ರದಲ್ಲಿ ನಮ್ಮ ಅಭಿಪ್ರಾಯ ಏನು, ಅವು ಅನ್ಯೂನ್ಯತೆಯ ಆಕಾಂಕ್ಷೆ ಆಗಿರುತ್ತೆ ಅಥವಾ ನಮ್ಮ ನಿಮ್ದು 43 ಇಂಡಿಯಾದ ಏನು ತಂಡ ಯಾತ್ರಾ ಮಾಡ್ತಾ ಇದೆ, ಯಾತ್ರಾ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಭಾಗದಲ್ಲಿ ಚಾಯ್ಸಬಲ್ ಆಗಿ ಭಾಗಗಳನ್ನು ಮಾಡಿರ್ತೀವಿ. ಅದು ಜಂಟಿ ಕ್ಷೇತ್ರ ಆಗಿರ್ಬೋದು, ವಿಧಿ ಆಗಿರ್ಬೋದು, ಗ್ರಾಮ ಪಂಚಾಯತ್ ಆಗಿರ್ಬೋದು. ಅಲ್ಲಿ ಸೆಲೆಕ್ಟ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ 3-4 ಜನರ ಹೆಸರುಗಳನ್ನು ಈಗಿನಿಂದ ವಿಧಾನಸಭೆಯಲ್ಲಿ ಸೂಕ್ತವಾದಂಥ ವ್ಯಕ್ತಿಗಳು ಅನ್ನುವಂಥ ಹೆಸರುಗಳನ್ನು ಬರ್ತಾ ಇದೆ. ಅದರಲ್ಲಿ ಇನ್ಕ್ಲೂಡಿಂಗ್ ನೀವು ಗೌಡಪ್ಪಗೌಡ ಪಾಟೀಲ್ ಅವರು ಕೂಡ ಅದರಲ್ಲಿ ಬರ್ತಾ ಇದೆ. ಏನ್ ಅನ್ಸುತ್ತೆ ನಿಮಗೆ, ಯಾಕೆ ಮುಂಚಿತವಾಗಿ ನಿಮ್ಮ ಹೆಸರು ಬರ್ತಾ ಇದೆ, MP ನೀವು ಯಾಕೆ ಟಿಕೆಟ್ ಕೇಳ್ತಾ ಇದ್ದೀವಿ? ಫಸ್ಟ್ MP ಟಿಕೆಟ್ ಅಂದ್ರೆ ನಮ್ಮಲ್ಲಿ ಹಿರಿಯರು ಅನ್ನೋರು ಏನಾರ ನಮ್ಮ ತಾಲೂಕಿನಾಗಿದ್ದಾರೆ, ನೀವು ಕೇಳ್ಬೋದಲ್ಲ, ಅದು 4 ವರ್ಷ ಆಯ್ತು MLA ಎಲೆಕ್ಷನ್ ಬರ್ಲಿಕ್ಕೆ, ಖಾಲಿ ಕುಂತು ಯಾಕೆ ಮಾಡ್ತೀರಿ, ಪ್ರಯತ್ನ ಮಾಡ್ರಿ ನೀವು, ನಾವು ನಿಮ್ಮ ಜೊತೆಗೆ ಇರ್ತೇವೆ. ಎಲ್ಲ ಕ್ಷೇತ್ರದೊಳಗೆ ಈಗ 4 ಕಡೆಗೆ ಆಲ್ರೆಡಿ ಕಾಂಗ್ರೆಸ್ MLAಗಳು ಅದಾರ. ಈಗ ನಮ್ದು ಒಂದು BJP ಇಲ್ಲಿ ಆಗೈತಿ, MLA ಆಗ್ಯಾರ ಅಂದ್ರೂ ಸಹಿತ ಇಲ್ಲಿ ಎಲ್ಲರೂ ನಾವು ಪ್ರಯತ್ನ ಮಾಡೋಣ, ಕಾಂಗ್ರೆಸ್ ಇಲ್ಲಿ ಹೆಚ್ಚಿಗೆ ತರೋಣ ಅಂದ್ರೆ 5 ಕ್ಷೇತ್ರದಾಗ ನಮ್ದು ಕಾಂಗ್ರೆಸ್ ಆಗ್ತೈತಿ, ಅಂದಾಗ ನಮ್ದು ವಿನ್ ಆಗ್ತೈತಿ. ಈ ವಿಚಾರ ಹೇಳಿದ್ದಕ್ಕೆ ಆಯ್ತು ಹಂಗಾರ ಅಂತ ನಾವು ಅರ್ಜಿ ಕೊಟ್ಟಿದ್ದೇವೆ. ನಮ್ಗೆ ಕೊಟ್ಟು ಅಷ್ಟೇ, ಕೊಟ್ಟಿಲ್ಲ ಅಂದ್ರೂ ಯಾರು ಕೊಟ್ಟಿರ್ತಾರೋ ಅವ್ರಿಗೆ ನಾವು ನಿಂತು ಸಪೋರ್ಟ್ ಮಾಡಿ ಆರಿಸೋದು ವ್ಯವಸ್ಥೆ ನಾವು ಮಾಡ್ತೀವಿ. ಎರಡನೇದ್ದು 2028ಕ್ಕೆ ನಾವು ಆಕಾಂಕ್ಷೆ ನಮ್ಗೆ ಟಿಕೆಟ್ ಕೊಡ್ರಿ ಅಂತ ಕೇಳೋಣ. ನಾವು ಏನೈತಿ ನಮ್ಮ ಕ್ಷೇತ್ರದೊಳಗೆ ಎಲ್ಲ ಕಡೆಗೆ ಅಡ್ಡಾಡ್ಕೊಂತ ಜನರ ಸಮಸ್ಯೆ ಕೂಡ ನಾವು ಇದ್ದೇ ಇರ್ತೇವೆ. ಅವ್ರಿಗೆ ಏನಿದ್ರು ಪರಿಹಾರ ಮಾಡಕ್ಕೆ ಇದಕ್ಕೆ ನಾವು ಹೆಲ್ಪ್ ಮಾಡೇ ಮಾಡ್ತೇವೆ. ಸರ್ಕಾರ ನಮ್ದು ಐತಿ, ಕಾಂಗ್ರೆಸ್ ಗೌರ್ಮೆಂಟ್ ಇರುವುದರಿಂದ ಮಂತ್ರಿಗಳು ನಮ್ಮವರು ಅದಾರ, ಹೇಳಿದ್ರೆ ಅವ್ರಿಗೆ ಏನಿದ್ರು ಹೆಲ್ಪ್ ಮಾಡ್ತಾರೆ. ಜನರಿಗೆ ಏನು ತೊಂದರೆ ಆಗೈತಿ ಅಂದ್ರೆ ಸಹಾಯ ಮಾಡಕ್ಕೆ ಅನುಕೂಲ ಐತಿ. ಆ ಉದ್ದೇಶಕ್ಕೆ ನಮ್ಗೆ ಎಷ್ಟೊಂದು ಫೇವರ್ ಆಗ್ತೈತಿ ಅನ್ನೋ ಉದ್ದೇಶಕ್ಕೆ ನಾವು ಮಾಡ್ತೇವೆ. ಎಷ್ಟು ಮಟ್ಟದಲ್ಲಿ 35,000 ಮತದಿಂದ ಸೋತಿರ್ತಕ್ಕಂಥ ಕಾಂಗ್ರೆಸ್ ಅದೇ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷಕ್ಕೆ ಹಿನ್ನಡೆ ಮಾಡಿ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಲೀಡ್ ಕೊಡುವುದರಲ್ಲಿ ಯಶಸ್ವಿಯಾಗಿದೆ. ಈಗ MP ಇಲೆಕ್ಷನ್ಗೆ ಸುಮಾರು ನಾವು 10,000 ಲೀಡ್ ಕೊಡಬಹುದು ಅಂತ ನಮ್ಮ ವಿಚಾರ ಇದೆ. ಮಿನಿಮಮ್ 10,000 ಲೀಡ್ಲೆ ಕಾಂಗ್ರೆಸ್ ಹೆಚ್ಚಿಗೆ ಹೋಟ ಹಾಕಿ ನಮ್ಮಲ್ಲಿ ಆರಿಸ್ತಾರಬೇಕಂತಿದೆ ಮಿನಿಮಮ್. ಒಂದು ಕಡೆ ನಿನ್ನೆ ಬಂದಿರುವ ನಮ್ಮ ನ್ಯೂಸ್ ಪಾಟೀಲ್ ಹಾಲಿ ಶಾಸಕರಾಗಿರ್ತಕ್ಕಂಥ ಕ್ಷೇತ್ರದ ಪಾಟೀಲ್ ಅವರು ಕೂಡ ಭೇಟಿ ಮಾಡಿದ್ರು. ಅವ್ರ ಜೊತೆ ಕೂಡ ಸಂದರ್ಭದಲ್ಲಿ ಅವರು ಕೂಡ ತಿಳಿಸ್ತಾ ಇದ್ರು, ನಾನೇನು 35,000 ಮತಗಳ ನಾನೇನು ಪಡೆದಿದ್ದೀನಿ, ಇದರ 15,000 ಮತಗಳನ್ನು ಹೆಚ್ಚಿಗೆ ಪಡೆದುಕೊಂಡು 20,000 ಮತಗಳನ್ನು ಹೆಚ್ಚಿಗೆ ಪಡೆದುಕೊಂಡು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ನನ್ನ ಕ್ಷೇತ್ರದಿಂದ 50,000 ಮತಗಳಿಂದ ನೀರು ನಾವು ಪಡೆದುಕೊಳ್ತೀವಿ. ನಾವು ನೀರು ಕುಡಿಯುವಂತ ಬೆಂಬಲ ಕೊಡ್ತೀವಿ. 5 ಗ್ಯಾರಂಟಿಯಿಂದ ಜನ ಬೇಸರಗೊಂಡಿದ್ದಾರೆ. 3 ಕೈಯಿಂದ ಕಸ್ಕೊಂಡು 1 ಕೈಯಿಂದ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ನಾವು ಅದೇ ರೀತಿ ಈ ಬಾರಿ ನಮ್ಮ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ನೀರು ಕುಡಿದು ಖಚಿತ. ಯಾವ ಕಾಂಗ್ರೆಸ್ ಪಕ್ಷಕ್ಕೆ ಕೊಡೋದಿಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿ ನಮ್ಮ ಕ್ಷೇತ್ರದಲ್ಲಿ ಜೀವನ ಮಾಡ್ತೀವಿ. ವೋಟರ್ಸ್ ಎಲ್ಲರೂ ಇರೋರು ಬಡ ಜನ, ಅವ್ರಿಗೆಲ್ಲ ಈಗ ನಾವು ಫ್ರೀ ಭಾಗ್ಯ ಕೊಟ್ಟಿದ್ದು ಭಾಳ ಹೆಲ್ಪ್ಫುಲ್ ಆಗೈತೆ, ಭಾಳ ಅನುಕೂಲ ಆಗೈತೆ ಅವ್ರಿಗೆ.
ಕೆಲವರಿಗೆ ತೊಂದರೆ ಆಗಿರ್ಬೋದು, ಇಲ್ಲ ಅಂತ ನಾವೇನು ಹೇಳೋದಿಲ್ಲ. ಈಗ ಉದ್ಯೋಗಸ್ಥರಿಗೆ, ಆ ನಂತರ ಕಾಂಟ್ರಾಕ್ಟರ್ಸ್ಗೆ, ಇವ್ರಿಗೆ ಸ್ವಲ್ಪ ತೊಂದರೆ ಆಗಿರ್ಬೋದು. ಬಟ್ ಲೋ ಕ್ಲಾಸ್ ಪೀಪಲ್ಸ್ಗೆ ಏನೈತಿಲ್ಲ ಭಾಳ ಅನುಕೂಲ ಆಗೈತಿ ಇದರಿಂದ. ಅಕ್ಕಿ ಫ್ರೀ ಕೊಡೋದ್ರಿಂದ, ಕರೆಂಟ್ ಫ್ರೀ ಕೊಡೋದ್ರಿಂದ, ಬಸ್ ಫ್ರೀ ಆಗಿರೋದ್ರಿಂದ, ಅಂದ್ರೆ ಈಗ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಿರೋದ್ರಿಂದ ಎಲ್ಲ ಹೆಲ್ಪ್ಫುಲ್ ಆಗೈತೆ ಎಲ್ಲರಿಗೂ. ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಹೆಚ್ಚಿನ ಓಟ್ ಕೊಟ್ಟು ಆರಿಸ್ಕೊಂಬಂದ ಅತಿ ಹೆಚ್ಚು ಅಂತರವಿಲ್ಲ. ಸರಿ ಸರ್, ತಾವು ಕೂಡ ಗ್ರಾಮೀಣ ಭಾಗದಲ್ಲಿ ಸಂಚಾರ ಮಾಡ್ತಾ ಇದ್ರು. ಎಂಟಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಚಿರಪರಿಚಿತ ವ್ಯಕ್ತಿಗಳು ಅನ್ನೋದಕ್ಕಿಂತ ಸಂಪೂರ್ಣವಾಗಿ ಬೇಕಾಗಿರ್ತಕ್ಕಂಥ ಬಿಸ್ನೆಸ್ ಮ್ಯಾನ್ ರೀತಿಯಿಂದ GC ಪಾಟೀಲ್, ವಿಧಾನಸಭೆ ಮತದಾರ ರೀತಿಯಿಂದ ಗೌಡಪ್ಪ ಪಾಟೀಲ್. ಈ ಗೌಡಪ್ಪ ಪಾಟೀಲ್ ಮತ್ತು GC ಪಾಟೀಲ್ 8 ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಪ್ರಭಾವಗೊಂಡಿದೆ ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿ ಈ ಕ್ಷೇತ್ರದಿಂದ ಶತಾಯಗತಾಯ ಗೆಲ್ಲಲಿಕ್ಕೆ ನಿಮ್ಮದೇ ಆಗಿರ್ತಕ್ಕಂಥ ಸ್ವಂತ ವರ್ಚಸ್ ಮತ್ತು ಸ್ವತಃ ಸ್ಟ್ರಾಟಜಿಗಳನ್ನು ಮತ್ತು ಈ ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂಥ ಐಡಿಯಾಲಜಿಗಳನ್ನು, ಈ ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಬ್ಲೂ ಪ್ರಿಂಟ್ ಅಂತ ಏನು ಸಿದ್ಧತೆಗೆ ಮತ್ತು ನಿಮ್ಮ ಒಂದು ಅಭ್ಯರ್ಥಿ ಯಾರೂ ಬರಲಿ ಅವ್ರಿಗೆ ಯಾವ ರೀತಿ ಸೂಚನೆ ಸಿದ್ಧ. ಈಗ ನಮಗೆ ಗೊತ್ತಿದ್ದಂಗೆ ಅಂದ್ರೆ ಕುಂದಗೋಳ ಕ್ಷೇತ್ರ ನಮ್ಮದೆ, ನಾವು ಇಲ್ಲಿಂದ ನಾವು ಮಾಡ್ಬೋದು. ಕಲಘಟಗಿ ಕ್ಷೇತ್ರ ನಮ್ಮದು ಮೊದಲಿನ ಕ್ಷೇತ್ರ, ಏನು ಹಳೆ ಕ್ಷೇತ್ರ. ಹಂಗಾಗಿ ಅಲ್ಲೇ ನಾವು ಹಾವೇರಿ ಮತ್ತು ಧಾರವಾಡ ಅಖಂಡ ಜಿಲ್ಲೆ. ಆ ನಂತರ MLA ಕ್ಷೇತ್ರ ಸಹಿತ ನಮ್ದು ಕಲಘಟಗಿನೇ ಐತಿ. ಮುಂಚೆ ನಾವು ಹುಬ್ಬಳ್ಳಿ ತಾಲೂಕು ಅಂದ್ರೆ ಕಲಘಟಗಿ ಕ್ಷೇತ್ರಕ್ಕೆ ಬರ್ದಿತ್ತು ನಮ್ದು. ಅವಾಗ್ಲಿಂದ್ರೂ ಅಂದ್ರೆ ಸುಮಾರು 30-40 ವರ್ಷದಿಂದ್ರೂ ನಮ್ಗೆ ಕಲಘಟಗಿ ಅಂದ್ರೆ ಏನು ಹೊಸದಲ್ಲ. ಅಲ್ಲಿ ಹಳ್ಳಿ ನಮ್ಗೆ ಜನರು ಒಡನಾಟ ಎಲ್ಲ ಇದ್ದೇ ಇದೆ, ಅದು ಏನು ಹೊಸದಲ್ಲ. ಆನಂತರ ನವಲಗುಂದ ಕ್ಷೇತ್ರ, ಅಲ್ಲಿ ನಮ್ದು ಇಂಡಸ್ಟ್ರಿ ಅದಾವೆ, ಅಲ್ಲಿನೂ ನಮ್ಗೆ ಟಚ್ ಇದೆ. ಅಲ್ಲಿ ಎಲ್ಲರೂ ನಮ್ಗೆ ಚಿರಪರಿಚಿತರ, ಆನಂತರ ರಿಲೇಷನ್ಸ್ ಐತಿ, ಎಲ್ಲರೂ ಅದಾರ. ಆನಂತರ ಧಾರವಾಡದಾಗ ನಮ್ದು ವಿದ್ಯಾಭ್ಯಾಸ ಮಾಡೀವಿ, ಇದನ್ನ ಮಾಡೀವಿ. ಬಟ್ ಅಲ್ಲಿ ಎಲ್ಲ ಏನು ಅಲ್ಲಿ ಶಾಸಕರು ಇರ್ತಾರ, ಅವರು ಥ್ರೂ ಆಗಲಿ ಭೇಟಿಯಾಗಿ ಇದನ್ನ ಮಾಡ್ಕೋಬೋದು. ನಾವು ಅಲ್ಲೆಲ್ಲಿ ಕ್ಷೇತ್ರದಾಗ ಶಾಸಕರು ಇದ್ದಾರೋ, ಅಲ್ಲಿ ಕಾರ್ಯಕರ್ತರು, ಪಾರ್ಟಿ ಅಧ್ಯಕ್ಷರು ಎಲ್ಲರೂ ನಿಂತು ಹೆಲ್ಪ್ ಮಾಡಿದ್ರು ಅನುಕೂಲ ಆಗ್ತೈತಿ. ಅದೇನು ಆಗಬಾರ್ದು ಇದು ಹಂಗೇನಿಲ್ಲ. ಸದ್ಯಕ್ಕೆ ವೀಕ್ ಇರೋದು ಅಂದ್ರೆ ಲಾಸ್ಟ್ ವಿಧಾನಸಭಾ ಇದ್ರೊಳಗೆ ನಮ್ಮ ಕುಂದಗೋಳ ಮಾತ್ರ ವೀಕ್ ಆಗಿತ್ತು. ಅಲ್ಲೇ ನಾವು ಪವರ್ಫುಲ್ ಮಾಡಿಬಿಡ್ತೇವೆ. ಕಾಂಗ್ರೆಸ್ ಪಾರ್ಟಿಗೂ ಹೆಚ್ಚಿನ ಓಟ್ ಬರುವಂಗೆ ನಾವು ಮಾಡಿಬಿಡ್ತೇವೆ. ಹಾಗಾಗಿ ಈಗ ಯಾರ ಸಹ ಬಿಸಿ ಆಗ್ತದೆ ಆರ್ಸ್ಬಾರ. ಅಂದ್ರೆ ನಿಮ್ ಪ್ರಕಾರದಿಂದ 5 ವಿಧಾನಸಭಾ ಕ್ಷೇತ್ರದಲ್ಲಿ 4 ವಿಧಾನಸಭಾ ಕ್ಷೇತ್ರದಲ್ಲಿ ತಾವೇನಿದ್ದೀರಿ ಅಲ್ಲಿ ಒಂದು 50,000 ಮತವನ್ನು ಕ್ಯಾಲ್ಕುಲೇಟ್ ಹಾಕಿದ್ರೆ, ಹಾಲಿ ಕ್ಷೇತ್ರದಲ್ಲಿ 50,000 ಕ್ಯಾಲ್ಕುಲೇಟ್ ಹಾಕಿದ್ರೆ 2 ಲಕ್ಷ ವೋಟಿಂಗ್ ಆಯಿತು ನಿಮಗೆ. ಇನ್ನು ಉಳಿದ 4 ವಿಧಾನಸಭಾ ಕ್ಷೇತ್ರದಲ್ಲಿ 25,000 ನೀವು ಕ್ಯಾಲ್ಕುಲೇಟ್ ಹಾಕ್ಕೊಂಡ್ರೆ ಅಲ್ಲಿ ಬಂದಿರತಕ್ಕಂಥ ನಿಮಗೆ 1 ಲಕ್ಷ. ಹೌದಾ? ಎಷ್ಟಾಯಿತು? 3 ಲಕ್ಷ ವೋಟಿಂಗ್ ಆಯಿತು. ಇನ್ನು ಇತರಗಳಿಂದ ನೀವು ವೋಟಿಂಗ್ ತೊಗೊಂಡ್ರೆ 4 ಲಕ್ಷದಿಂದ ನಾವು ಲೀಡ್ ಆಗಿ ಆಗ್ತೀವಿ, ಅವ್ರಿಗೆ ನಾವು ಸೋಲಿಸ್ತಿರ್ತೇವೆ ಅನ್ನುವಂಥ ಒಂದು ಮೌನವಾದಂಥ ಒಂದು ಅಜೆಂಡಾ ನೀಡ್ತಾ ಇದ್ದೀರಿ. ಇದು ಲೆಕ್ಕಾಚಾರ ನನಗೆ ಗೊತ್ತಾಯಿತು ನಿಮ್ಮದು. ಆದರೆ ಒಂದು ವೇಳೆ ಗೌಡ ಪಾಟೀಲ್ ಅವರಿಗೆ ಕುಂದಗೋಳ ಬೇಡಪ್ಪ ನೀನು ಅಂತೇಳಿ ನಿಮಗೆ MP ಸಸ್ಪೆನ್ಸ್ ಆಗಿ, ಈಗ ನೀವು ಡಿಲೇ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಅಪ್ಲಿಕೇಶನ್ ಹಾಕಿದ್ರಿ, ಸಮಯ ಇಲ್ಲಪ್ಪ ನೀವು ಅಪ್ಲಿಕೇಶನ್ ಹಾಕಿದ್ರಿ ಅಂತ ನೀವೇನು ಈಗ ಹೈಕಮಾಂಡ್ ಹೇಳ್ತು ಅಂತ ತಾವೇನು ಹೇಳ್ತಾ ಇದ್ರಿ, ತಾವೇನು ಅಪ್ಲಿಕೇಶನ್ ಯಾವ ರೀತಿ ಅಪ್ಲಿಕೇಶನ್ ಹಾಕಿದರೆ ಅದೇ ರೀತಿ ನಿಮಗೆ ಸಸ್ಪೆನ್ಸ್ ಆಗಿ ಕೆಳಗಿಂದ ನಿಮಗೆ ಟಿಕೆಟ್ ಮೇಲ್ಗಡೆ ಬಂದರೆ, ಬಿಫಾರ್ಮ್ ಡೆಲ್ಲಿಯಿಂದ ಬೆಂಗಳೂರಿಗೆ ಹಾರಿ ಬಂದಂಥ ಟಿಕೆಟು ಇಲ್ಲಿ ಕೆಳಗಿಂದ ಮೇಲ್ಗಡೆ ಬಂದು DC ಆಫೀಸ್ ಲೆವೆಲ್ವರೆಗೆ ನಿಮ್ಮ ಪ್ರಮಾಣ ಪತ್ರದ ನಾಮಪತ್ರ ನಿಮ್ಮ ಬಿಫಾರ್ಮ್ ಸಿಕ್ಕರೆ, ಆವಾಗ ಈ ಕ್ಷೇತ್ರದ ಚರಿತ್ರೆ, ಈ ಕ್ಷೇತ್ರದ 5 ಬಾರಿ ಗೆಲ್ಲಲಿಕ್ಕೆ ಮತ್ತು 6ನೇ ಬಾರಿಗೆ ಹೆಜ್ಜೆ ಇಡಲಿಕ್ಕೆ ಹೋಗ್ತಾ ಇರುವಂಥ ಕೇಂದ್ರೀಯ ಸಂಸದೀಯ ಮತ್ತು ಭೂ ಮತ್ತು ಗಣಿಗಾರಿಕೆ ಕಲ್ಲಿದ್ದಲಿಯ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರಿಗೆ ಸಸ್ಪೆನ್ಸ್ನಲ್ಲಿ ಯಾವ ರೀತಿ ಟಕ್ಕರ್ ಕೊಡ್ಬೋದು. ಈಗ ಜಾತ್ರೆಯಲ್ಲಿ ಬಲೂನ್ ಇರುತ್ತೆ, ಅದು ಬಲೂನ್ ಪೂರ್ತಿ ಗ್ಯಾಸಿಂದ ಆಗಿರಲಿ ಅಥವಾ ಒಂದು ನ್ಯಾಚುರಲ್ ಗಾಳಿಯಿಂದಾಗಿರಲಿ ತುಂಬಿಕೊಂಡಿರ್ತೈತಿ. ಅದಕ್ಕೆ ಲೈಟಾಗಿ ಸೂಜಿ ಚುಚ್ಚಿದ್ರೆ ಪಡ್ಡನ್ನು ಬಿಡುತ್ತೆ. ಅದು ಯಾವ ರೀತಿ ಹೊಡಿಲಿಕ್ಕೆ ಸಿದ್ಧರಾಗಿದ್ದಾರೆ ಸರ್ ನೀವು ಹೇಳಿ ಸರ್. ಹಾಂ ಸರ್, ಈಗ ಬಲೂನ್ ಅಂತ ಹೇಳಿದ್ರಿ ಸರ್. ಬಲೂನ್ ಅಂದ್ರೆ ನಾವೇನು ಒಮ್ಮೆ
ಚುಚ್ಚಿದ್ರೆ ಶಬ್ದ ಆಕೈತಿ, ಇಲ್ಲ ಅಂದ್ರೆ ಲೂಸ್ ಬಿಟ್ರೆ ಸ್ಲೋ ಆಗಿ ಹೋಗ್ತೈತಿ ಅಂತ ಹೇಳ್ತೀರಿ. ಈಗ ನಮ್ದು ಇನ್ನೂ ಟಿಕೆಟ್ ಸಿಕ್ಕಾಗದ, ನೀವು ಹೇಳೋದು ನನಗೆ ಟಿಕೆಟ್ ಸಿಕ್ಕಾಗ ಇದು ಆದಾಗ ಮುಂದಿಂದದ ಪ್ರಶ್ನೆ. ಅದಕ್ಕೆ ಕೊಟ್ಟಾಗ ಅವರು ಟಿಕೆಟ್ ಕೊಟ್ಟು ನೋಡಿದ್ರೆ ಅದನ್ನ ಏನು ಮಾಡಬೇಕು ಗೊತ್ತೈತಿ, ಅದನ್ನು ನಾವು ಮಾಡ್ತೀವಿ, ಪ್ರಯತ್ನ ಮಾಡ್ತೇನೆ ನಾನು. ಇದು ನಿಮ್ಮ ಟಿಕೆಟ್ ಕೊಟ್ಟಾಗ ಒಂದು ವೇಳೆ ಟಿಕೆಟ್ ಸಿಗಲಿಲ್ಲ ಅಂದರೆ ಈಗ ಯಾರು ಅಭ್ಯರ್ಥಿ ಮಾಡಿರ್ತಾರೆ, ಪಕ್ಷದಲ್ಲಿಂದ ಯಾರು ಅಭ್ಯರ್ಥಿ ಮಾಡಿರ್ತಾರೆ ಅವ್ರಿಗೆ ನಿಂತು ನಾವು ಸಪೋರ್ಟ್ ಮಾಡಿ ಆರಿಸ್ತವ್ರ ವ್ಯವಸ್ಥೆ ನಾವು ಮಾಡ್ತೇವೆ. ಸರಿ ಸರ್, ಈಗ ಒಂದು 4 ಹೆಸರು ನಾನು ಹೇಳ್ತೇನೆ. ಹಾಂ ಸರ್. ಇನ್ಕ್ಲೂಡಿಂಗ್ ಗೌಡ ಪಾಟೀಲ್ ಸರಿ, ಧಾರವಾಡ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿ. ನಂತರ ಅನಿಲ್ ಪಾಟೀಲ್ ಇದ್ದರು, MLC ಸ್ಥಾನವನ್ನು ಸಿಗುತ್ತೆ ಅಂತೇಳಿ ಅದರ ಹಿಂದ್ಗಡೆ ಬಿದ್ದು ಇದನ್ನು ನ್ಯೂಟ್ರಲ್ ಆಗಿಬಿಟ್ರು, ನಾನು ಸಂಪೂರ್ಣವಾಗಿ ಬೆಂಬಲ ಕೊಡ್ತೇನೆ ಅಂತೇಳಿ. ಒಂದು ಕಡೆ ರಜತ್ ಉಳ್ಳಾಗಡ್ಡಿ ಮಠ ಸೆಕೆಂಡ್ ಪರ್ಸನ್. ಥರ್ಡ್ ಲೇಡೀಸ್ ಒಳಗಡೆ ಬರೋದು ಶಿವಲೀಲಾ ಕುಲಕರ್ಣಿ ಅವರ ಹೆಸರು ಕೂಡ ಬರ್ತಾ ಇದೆ. ಅಂದರೆ ವಿನಯ್ ಕುಲಕರ್ಣಿ ಅವರ ಧರ್ಮಪತ್ನಿ ಅವರಾಗಿರ್ತಕ್ಕಂಥ ಶಿವಲೀಲಾ ಕುಲಕರ್ಣಿ ಅವರ ಹೆಸರು ಬರ್ತಾ ಇದೆ, ಥರ್ಡ್ ಪರ್ಸನ್. ಫೋರ್ತ್ ಪರ್ಸನ್ ಬರೋದು ಅಂದರೆ ಇಂಕ್ಲೂಡಿಂಗ್ ನಿಮ್ದು ತೊಗೊಂಡ್ಬಿಟ್ಟು ಒಂದು ಕಡೆ ಗೌಡ ಪಾಟೀಲ್, ಅನಿಲ್ ಪಾಟೀಲ್ ಹಿಂದೆ ಸರಿದ್ರು, ರಜತ್ ಉಳ್ಳಾಗಡ್ಡಿ ಮಠ ಮತ್ತು ಶಿವಲೀಲಾ ಕುಲಕರ್ಣಿ ಅವರು. ಮೋಹನ್ ಲಿಂಬಿಕಾಯಿ 2008ರಲ್ಲಿ HK ಪಾಟೀಲ್ರನ್ನು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸೋಲಿಸಿರ್ತಕ್ಕಂಥ ಮೋಹನ್ ಲಿಂಬಿಕಾಯಿ ಅವರು ಸೋಲಿಸಿಬಿಟ್ಟು 5.5 ವರ್ಷ ಆಡಳಿತ ನಡೆಸಿಬಿಟ್ಟು ಮತ್ತೆ ಹೊಳೆ ಭಾರತೀಯ ಜನತಾ ಪಕ್ಷ ಬಿಟ್ಟು ಕಾಂಗ್ರೆಸ್ ಕಡೆ ಮುಖ ಮಾಡಿ ಕಾಂಗ್ರೆಸ್ ಜಾಯ್ನಿಂಗ್ ಆಗಿರ್ತಕ್ಕಂಥ ಮೋಹನ್ ಲಿಂಬಿಕಾಯಿ. ಇದೊಂದು ಮೊದಲನೇ ಪಾರ್ಟ್. ಈ ಪಾರ್ಟ್ನಲ್ಲಿ ಸುಮಾರು ಜನ ಆಕಾಂಕ್ಷಿದ್ರು, ಒಂದು ಹೆಚ್ಚು ಕಡಿಮೆ ಇಲ್ಲಂದ್ರೂ ಒಂದು 30-40 ಜನ ಆಕಾಂಕ್ಷಿದ್ರು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ. ಅವೆಲ್ಲ ಹೆಸರು ಹೇಳ್ತಾ ಹೋದರೆ ಈ ಇಂಟರ್ವ್ಯೂನು 3 ತಾಸಿನ ಲೈವ್ ಆಗಿರುತ್ತೆ. ಶಾರ್ಟ್ನಲ್ಲಿ ಹೇಳ್ತಾರೆ, ಎಲ್ಲರೂ ಡಿಲೇ ಆಗಿದ್ದಾರೆ. ಇದು ಉಳಿದಿದ್ದು ಇದು 4 ಜನ ನಿಮ್ಮ ಹೆಸರು ತೊಗೊಂಡ್ಬಿಟ್ಟು. ಈ 4 ಜನರಲ್ಲಿ ಯಾರಿಗೋ ಟಿಕೆಟ್ ಕೊಡಲಿ ಅಥವಾ ಟಿಕೆಟ್ ಕೊಡಬೇಕಾದ್ರೆ ತಾವು ಏನು ಆಗಲೇ ಒಂದು ಕುಂದಗೋಳ ವಿಧಾನಸಭಾ ಕ್ಷೇತ್ರ ಪ್ರಸ್ತಾವನೆ ಮಾಡಿದ್ರಿ. ಏನಂತೇಳಿ ನಾವು ಬೇಡ ಅಂತ ಹೇಳಿದ್ವಿ, ಹೌದು, ಆದರೆ ಸೂಕ್ತವಾದಂಥ ವ್ಯಕ್ತಿ ಕೊಡಿ, ಅವರಿಗೆ ಜನ ಪರಿಚಯ ಇಲ್ಲ, ಮತದಾರರು ಕಾರ್ಯಕರ್ತರನ್ನು ಯಾವ ರೀತಿ ಸಂಭಾಷಿಸಬೇಕನ್ನು ಗೊತ್ತಿಲ್ಲ ಅಂತ ಹೇಳಿದ್ರು ಕೂಡ ಹೈಕಮಾಂಡ್ ಅವಕಾಶ ಮಾಡಿಕೊಡಲಿಲ್ಲ. ಅವ್ರಿಗೆ ಕೊಟ್ಟರು, ಸೋತರು. ಅದು ನಮ್ಮ ತಪ್ಪಿನಿಂದ ಮತ್ತು ನಮ್ಮ ಹೈಕಮಾಂಡಕ್ಕೆ ಒಂದಿಷ್ಟು ಕಾರಣಾಂತರದಿಂದ ಸೋತಿದ್ದು ಅಂತ ತಾವು ಹೇಳಿದ್ರು. ಎಸ್ ಸರ್, ಓಕೆ. ಈ ಬಾರಿ ಲೋಕಸಭಾ ಕ್ಷೇತ್ರದಲ್ಲಿ ಅದೇ ತಪ್ಪು ವಿಧಾನಸಭೆ ಕ್ಷೇತ್ರಗಳಲ್ಲಿ ಆಗದಂತೆ ತಪ್ಪುಗಳನ್ನು ಈ ಬಾರಿ ಇಲ್ಲಿ ಈ ಲೋಕಸಭಾ ಕ್ಷೇತ್ರದಲ್ಲಿ ಅವಕಾಶ ಆ ರೀತಿ ಆಗುತ್ತಾ? ಮತ್ತು ವಿಧಾನಸಭೆ ಚುನಾವಣೆಯಲ್ಲಿ ಸೋತದ ಹಾಗೆ ಎಕ್ಸಾಂಪಲಿಗೆ ನಾನು ನಿಮಗೆ ಒಂದು ಶಿಗ್ಗಾವಿದು ಹೇಳ್ತೇನೆ. ಶಿಗ್ಗಾವಿಯಲ್ಲಿ ಸೈಯದ್ ಅಜ್ಜಂಪೀರ್ ಖಾದ್ರಿ ಅವರು ಸತತವಾಗಿ 2004ರಲ್ಲಿ ಶಾಸಕರಾಗಿರ್ತಕ್ಕಂಥವ್ರು, ಅಲ್ಲಿ ಸ್ವತಂತ್ರ ಅಭ್ಯರ್ಥಿ, ಒಂದು ರೈತ ಸಂಘಟನೆಯ ಪಕ್ಷದಿಂದ, ಮತ್ತು ಇಲ್ಲಿ ನಿಮ್ಮ ಶಿವಳ್ಳಿ ಅವರು ಆಯ್ಕೆ ಆಗಿರ್ತಕ್ಕಂಥ. ಆದರೆ ಅದೇ ಬೇಸಿಸ್ ಮೇಲೆ ಬಂದ ಶಿವಳ್ಳಿ ಅವರು ಕಂಟಿನ್ಯೂ ಸೋತು ಗೆಲ್ತು ಬಂದರು. ಅವರು 4ರಿಂದ 9ರವರೆಗೆ ಬಂದಂಥ ಯಾರೋ ಅಜ್ಜಂಪೀರ್ ಖಾದ್ರಿ ಅವರು ಮತ್ತು ಹೋಗಿ ಶಾಸಕರಾಗಲಿಲ್ಲ. ಅವ್ರಿಗೆ 3-4 ಬಾರಿ ನಿರಾಸೆ ಆಗಿತ್ತು. ಅವ್ರಿಗೆ ಕೊಟ್ಟಿದ್ರೆ ಈ ಬಾರಿ ಸರ್ವೇದಲ್ಲಿ ಅವರೇ ಬಂದಿದ್ರು, ವಿಜಯಶಾಲಿ ಆಗ್ತಿದ್ರು. ಅಲ್ಲಿ ಬೊಮ್ಮಾಯಿಯನ್ನು CM ಅಂದ ತಕ್ಷಣ, ಜಲಸಂಪನ್ಮೂಲ ಸಚಿವರಾದ ತಕ್ಷಣ, ಹೋಮ್ ಮಿನಿಸ್ಟರ್ ಆದ ತಕ್ಷಣ ಅವರಿಗೇನು ಗೆಲುವು ಯಾರಿಗೂ ಶಾಶ್ವತ ಅಲ್ಲ, ಸೋಲು ಯಾರಿಗೂ ಶಾಶ್ವತ ಅಲ್ಲ. ಜನರ ಜೋಡಿ ಯಾರು ಇರ್ತಾರೆ ಅವರಿಗೆ ಟಿಕೆಟ್ ಯಾರಿಗೇನು ತಪ್ಪಿಸೋದು ಶಾಶ್ವತ ಅಲ್ಲ, ಯಾರಿಗೂ ಸಿಗುತ್ತೆ ಅನ್ನೋದು ನಿಶ್ಚಿತನೂ ಅಲ್ಲ ನನ್ನ ವಿಷಯಗಳನ್ನು. ಆದರೆ ಅಲ್ಲಿನೂ ಕೂಡ ಯಾಸಿರ್ ಖಾನ್ ಪಠಾಣ್ ಅವರಿಗೆ ಟಿಕೆಟ್ ಅನೌನ್ಸ್ಮೆಂಟ್ ಮಾಡಬೇಕಾದ ಸಂದರ್ಭದಲ್ಲಿ ಹುಬ್ಬಳ್ಳಿಯ ಅಂಜುಮನ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಸೌನೂರ್ ಯೂಸುಫ್ ಅವರು ಆ ಕ್ಷೇತ್ರದಲ್ಲಿ ಏನೂ ಹೆಸರಿಲ್ಲ, ಸೆಂಟ್ರಲ್ಗೂ ಟಿಕೆಟ್ ಆಕಾಂಕ್ಷಿ ಹಾಕಿದ್ದಾರೆ, ಅಲ್ಲಿ ಶಿಗ್ಗಾವಿಗೂ ಅಪ್ಲಿಕೇಶನ್ ಹಾಕಿದ್ದಾರೆ. ಅವ್ರನ್ನ ಟಿಕೆಟ್ ಅನೌನ್ಸ್ಮೆಂಟ್ ಮಾಡಿದ್ದು ರಾತ್ರಿ ಅವ್ರು ಏನು ಮಾಡಿಬಿಟ್ರು, ಟಿಕೆಟ್ ಚೇಂಜ್ ಮಾಡಿ ಮತ್ತೆ ಯಾಸಿರ್ ಖಾನ್ ಪಠಾಣ್ ಕೊಟ್ಟರು. ಅಲ್ಲಿ ಏನಾಗ್ಬಿಡ್ತು, ಕಾಂಗ್ರೆಸ್ಸಿಗೆ ಲೂಸ್ ಆಗಿಬಿಡ್ತು, 3 ಬಣ ಆಗಿಬಿಡ್ತು. ಅಲ್ಲಿ ಒಂದು ಕಡೆ ಅಜ್ಜಂಪೀರ್ ಖಾದ್ರಿ ಅವ್ರ ಬಣ ಆಯಿತು, ಒಂದು ಕಡೆ ಸೌನೂರ್ ಯೂಸುಫ್ ಬಣ ಆಯಿತು. ಸರ್ ಅಟ್ಲೀಸ್ಟ್ ನೀವು ಕಂಪಲ್ಸರಿ ಅಲ್ಲಿ ನೀವು ಆಕಾಂಕ್ಷಿ ಇದ್ದೀರಾ ಅಂದರೆ ಅಟ್ಲೀಸ್ಟ್ ನೀವು ಎಲ್ಲರೂ ಕೂಡಿ ಮಾತಾಡಿ ಫೈನಲ್ ಮಾಡಬೇಕಾಗಿತ್ತು. ಅಲ್ಲಿ ಯಾಸಿರ್ ಖಾನ್ ಬಣ ಒಂದು ಕಡೆ ಆಯಿತು, ಮತ್ತು ಮಂಜುನಾಥ್ ಕುನ್ನೂರ್ ಅವರ ಚಿರಂಜೀವಿ ಆಗಿರ್ತಕ್ಕಂಥ ರಾಜು ಕುನ್ನೂರ್ ಅವರು ಕೂಡ ಒಂದು ಬಣ ಆಯಿತು. ಅದರಿಂದ ಸೋತಿರ್ಬೋದು ಅಂತ ಅಲ್ಲಿ ಜನ ಮಾತಾಡ್ತಾರೆ. ಅದೇ ಸೇಮ್ ಕ್ವಾಲಿಟಿ ಅದು ಕ್ಷೇತ್ರ ನಿಮಗೆ ಬರುತ್ತೆ ಅಂತೇಳಿ ನಾನು ಮಾತಾಡ್ತಾ ಇದ್ದೇನೆ. ಈ ಕ್ಷೇತ್ರದಲ್ಲಿ ಆ ರೀತಿ ಆದರೆ ನೀವು ಕಾಂಗ್ರೆಸ್ ಹೈಕಮಾಂಡಿಗೆ ತಾವು ಆಕಾಂಕ್ಷಿ ಇರೋದ್ರಿಂದ ಆಗಿರಲಿ ಅಥವಾ ಒಂದು ಕಾರ್ಯಕರ್ತರಾಗಿ, ಒಂದು ಈ ಕ್ಷೇತ್ರದ ನಾಯಕರಾಗಿ, ಯುವ ನಾಯಕರಾಗಿ ಮತ್ತು ಹಿರಿಯ ನಾಯಕರಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಹೈಕಮಾಂಡಿಗೆ, AICC ಅಧ್ಯಕ್ಷರಿಗೆ ಮತ್ತು KPCC ಅಧ್ಯಕ್ಷರಿಗೆ ಏನು ಸೂಚನೆ ಕೊಡಬೇಕಂತ ಅಂದ್ಕೊಂಡ್ರಿ ಸರ್? ಈಗೇನು ವಿನಯ್ ಕುಲಕರ್ಣಿ ಅವ್ರ ಮಿಸ್ಸಸ್ಸಿಗೆ ಅವ್ರು ಕೊಟ್ಟರು ಏನೂ ಪ್ರಾಬ್ಲಮ್ ಇಲ್ಲ. ಅವ್ರು ಕೊಟ್ಟರೆ ಎಲೆಕ್ಷನ್ ಈಸಿ ಆಕೈತೆ. ನನ್ನ ಪ್ರಕಾರ ಅವ್ರು ಕೊಟ್ಟರೆ ಈಸಿ ಆಗತ್ತೆ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಈಸಿ ಆಕತ್ತೆ.
ಅವರು ಒಲ್ಲೆ ಅನ್ನಕ್ಕೆ ಒಲ್ಲೆ ಅಂತ ಇದ್ದರು ಅವ್ರು ಆ್ಯಕ್ಚುಲಿ. ಆದರೂ ಸಹಿತ ಹೈಕಮಾಂಡ್ನವ್ರು ಪ್ರೆಸರ್ ಮಾಡಿದ್ದಾರೆ ಅವ್ರಿಗೆ, ನೀವು ಆದ್ರೆ ಸೂಕ್ತ. ಯಾಕಂದ್ರೆ ಪರಿಚಯ ಐತಿ ಎಲ್ಲ. ವಿನಯ್ ಕುಲಕರ್ಣಿ ಅವ್ರು ಮೊದಲು ಎಲೆಕ್ಷನ್ ನಿಂತಾರ, ಎಲ್ಲ ಕ್ಷೇತ್ರದಾಗ ಸಚಿವರಾದವರು ಹೆಸರು ಐತಿ. ಹಾಗಾಗಿ ನೀವೇ ನಿಲ್ರಿ, ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇದ್ದರು, ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದರು. ಎಲ್ಲ ನಮ್ಮ ಜಿಲ್ಲಾದೊಳಗೆ ಎಲ್ಲ ಅವ್ರದ್ದು ಹೆಸರು ಐತಿ. ಆ ಉದ್ದೇಶಕ್ಕೆ ನೀವೇ ನಿಲ್ರಿ ಅಂತೇಳಿ ಇತ್ತದು. ಬಟ್ ಅವರು ನಿಲ್ತಾರೋ ಇಲ್ಲೋ ಗೊತ್ತಿಲ್ಲ. ಬಟ್ ಪಾರ್ಟಿ ಟಿಕೆಟ್ ಕೊಟ್ಟರೆ ನಿಲ್ಲಬೇಕಾಗತ್ತೆ, ನಿಲ್ತಾರೆ ಮೋಸ್ಟ್ಲಿ. ಅವರಾದರೂ ಆಗಬಹುದು. ಅವರಿಲ್ಲ ಅಂದ್ರೆ ಉಳ್ಳಾಗಡ್ಡಿ ಮಠ ಅವ್ರಿಗೆ ಕೊಟ್ಟರು ಸಹಿತ ನಮ್ಮ ಕಡೆಯಿಂದ ಏನೈತಿ, ನಾವು ಕುಂದಗೋಳ ತಾಲೂಕ್ಲಿಂದ ನಾವು ಸಪೋರ್ಟ್ ಮಾಡಿಕೊಡ್ತೇವೆ. ಅಥವಾ ನಮ್ಮ ಅನಿಲ್ ಪಾಟೀಲ್ ಅವ್ರು ಕೊಟ್ಟರು ಸಹಿತ ನಾವು ನಿಂತು ಸಪೋರ್ಟ್ ಮಾಡಿ ಕೊಡ್ತೇವೆ. ನಮ್ಮದಾದ್ರೂ ಸಹಿತ ನಾವು ನಿಂತು ಇದನ್ನು ಮಾಡ್ತೇವೆ. ಒಟ್ಟು ಯಾರಿಗೇ ಕೊಡಲಿ, ಯಾರಿಗೇ ಕೊಟ್ಟರು ಏನು ತೊಂದರೆ ಆಗಲಾರ್ದಂಗೆ ನಮ್ಮ ಕುಂದಗೋಳ ಕಾನ್ಸ್ಟಿಟ್ಯೂನ್ಸಿಲಿಂದ ಮಿನಿಮಮ್ 10,000 ಹೆಚ್ಚಿಗೆ ಲೀಡ್ಲಿಂದ ಬರುವಂಗೆ ಮಾಡಿಕೊಡೋ ಜವಾಬ್ದಾರಿ ನಮ್ಮ ಕ್ಷೇತ್ರದ ಜನರದೈತಿ. ನಾವು ಜವಾಬ್ದಾರಿ ತೊಗೊತೇವೆ. ಸರಿ ಸರ್, ಒಂದು ವೇಳೆ ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸೋಲಿಸಬೇಕಂದ್ರೆ ಆ ಷಡ್ಯಂತ್ರಗಳನ್ನು, ಆ ಪ್ಲ್ಯಾನ್ಗಳನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋಕ್ಕೆ, ಮತ್ತು ಜನ ಪ್ರಹ್ಲಾದ್ ಜೋಶಿ ಅಂದರೆ ಮತ್ತು ಕಾಂಗ್ರೆಸ್ ಪಕ್ಷ ಅಂದರೆ ಯಾವ ರೀತಿ ನೋಡುತ್ತೆ ಸರ್? ಯಾಕಂದರೆ ಇಲ್ಲಿನ DK ನಾಯಕರ್ ಅವ್ರನ್ನ ಬಿಟ್ಟರೆ ಈ ಕ್ಷೇತ್ರದಲ್ಲಿ ಯಾರೂ ಆಯ್ಕೆ ಆಗಿಲ್ಲ. ವಿಜಯ್ ಸಂಕೇಶ್ ಅವರು 2 ಬಾರಿ ಆಯ್ಕೆ ಆದರು. ಅಲ್ಲಿಂದ ಪ್ರಹ್ಲಾದ್ ಜೋಶಿಯವರು ಸತತವಾಗಿ ಆಯ್ಕೆ ಆಗ್ತಾ ಬಂದರು. ನಾನು ಕೇಳೋದು ಹಾಗೆ 1989 ಮತ್ತು 1999 DK ನಾಯಕರ್ ಅವ್ರು ಬಿಟ್ಟರೆ ಇಲ್ಲಿ ಮತ್ತಾರು ಬೇರೆ ಆಯ್ಕೆ ಆಗಿಲ್ಲ. ಜಾರ್ಜ್ ಫರ್ನಾಂಡಿಸ್ ಅವರೊಬ್ಬರೇನೋ ಇದ್ದರು ಅಂತ ನಾನು ಸುದ್ದಿ ಕೇಳಿದ್ದೆ. ಆದರೆ ಇಲ್ಲಿ ಮತ್ತಾರು ಆಯ್ಕೆ ಆಗಿದ್ದಿಲ್ಲ ಅನ್ನೋದು ನನಗೆ ಮಾಹಿತಿ ಇದೆ. ಆದರೆ ಈ ಕ್ಷೇತ್ರ ಬಲಿಷ್ಠವಾಗಿ, ಎಕ್ಸಾಂಪಲಿಗೆ ಉತ್ತರ ಕನ್ನಡ ಕೇಂದ್ರ ಲೋಕಸಭಾ ಕ್ಷೇತ್ರ ಅನಂತಕುಮಾರ್ ಹೆಗಡೆ ಅವರಿಗೆ ಫಿಕ್ಸ್ ಆಗಿಬಿಟ್ಟಿದೆ. ಹಂಗಂತೇನು ಇರೋದಿಲ್ಲ ಸರ್. ಎಲ್ಲ ಈ ಜನರು ಎಲ್ಲನೂ ನೋಡ್ತಾರೆ. ಈಗ ಮೋದಿ ಗೌರ್ಮೆಂಟ್ ಎಲ್ಲ ಇವರು ಹೇಳ್ತಾರೆ, ಬರೇ ಮಾತಿನಾಗ ಮಾತ್ರ ಮುಂದದಾರ, ಹೇಳಿದ ಕೆಲಸ ಯಾವುದೂ ಮಾಡಲಿಲ್ಲ, ಮಾಡ್ತಾನೂ ಇಲ್ಲ ಅವರು. ಆ ಉದ್ದೇಶಕ್ಕೆ ಕಾಂಗ್ರೆಸ್ನವರಾದ್ರೆ ಏನು ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ಎಲ್ಲರೂ ನಿಂತು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸರಿ ಸರ್, ಈಗ ಕೇಂದ್ರದ ಕಡೆ ಹೋಗ್ತಾ ಇದ್ದೀನಿ. UPA ಅಲೈನ್ಸ್ ಮೊದಲು 2019 ಚುನಾವಣೆಯಲ್ಲಿತ್ತು. 2024 ಚುನಾವಣೆಯಲ್ಲಿ ಇಂಡಿಯಾ ಅಲೈನ್ಸ್ ಘಟಬಂಧನ್ ಆಗಿದೆ. ಇಂಡಿಯಾ ಅಲೈನ್ಸ್ ಘಟಬಂಧನ ಆಗೋದ್ರಿಂದ ನೂತನವಾಗಿ ಅಧ್ಯಕ್ಷರಾದರು AICC ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಅವ್ರ ಫೇಸ್ ಮೇಲೆ ಇದು ಇಂಡಿಯಾ ಅಲೈನ್ಸ್ ಘಟಬಂಧನ ಆಯಿತು. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಅಂದಿನ ಸಂದರ್ಭದಲ್ಲಿ ಕುಟುಂಬ ರಾಜಕಾರಣ ಇತ್ತು, ಇಂದಿನ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗಿದ್ದರು. ಹಾಗೆ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವೆಸ್ಟ್ ಬೆಂಗಾಲ್ CM ಮಮತಾ ಬ್ಯಾನರ್ಜಿ, ಪಂಜಾಬ್ CM ಭಗವಂತ್ ಮಾನ್ ಮತ್ತು ತಮಿಳುನಾಡಿನ CM DMK ಮತ್ತು ದೆಹಲಿಯ CM ಅರವಿಂದ್ ಕೇಜ್ರಿವಾಲ್ ಇವರೆಲ್ಲರೂ ಒಂದು ಆ ಸಭೆಯಲ್ಲಿ, ಮಹಾರಾಷ್ಟ್ರದಲ್ಲಿ ನಡೆದಿರ್ತಕ್ಕಂಥ ಸಭೆಯಲ್ಲಿ ಒಂದು ಪ್ರಸ್ತಾವನೆ ಮಂಡನೆ ಹಾಕಿದರು. ಈ ಬಾರಿ ನಾವು MP ಕ್ಯಾಂಡಿಡೇಟ್ ದಲಿತ್ ಫೇಸ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮಾಡಿ ನಾವು ಮುಂದೆ ಹೋಗೋನು ಅನ್ನೋಂಥ ವಿಚಾರಗಳನ್ನು ಇಟ್ಟರು. ಆದರೆ ಆ ಇಡೋದರಿಂದ ಕಾಂಗ್ರೆಸ್ಸಿನ ಒಳಗಿದ್ದಿರ್ತಕ್ಕಂಥ ಮಾಜಿ 2 AICC ಅಧ್ಯಕ್ಷರು ಮತ್ತು ಉತ್ತರ ಪ್ರದೇಶದ CM ಕ್ಯಾಂಡಿಡೇಟ್ ಆಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ಪ್ರಿಯಾಂಕಾ ಗಾಂಧಿಯವರು ಯಾವುದೇ ರೀತಿಯಾಗಿ ಅದಕ್ಕೆ ಅನುಮತಿ, ಅದ್ರ ಬಗ್ಗೆ ಪ್ರಸ್ತಾವನೆ, ಅದ್ರ ಬಗ್ಗೆ ಮಾತಾಡಲಿಲ್ಲ. ಅದು ಒಲದು ಬಂದಿದ್ದು ಕಾಂಗ್ರೆಸ್ ಕಡೆ, ಈ ಕಡೆ ಇಂಡಿಯಾದ ಕಡೆ ಹೋಗಲಿಲ್ಲ. ಅದು ದೇವೇಗೌಡರು 91ರಲ್ಲಿ ಇರ್ಬೋದು ಮೋಸ್ಟ್ಲಿ, ನನ್ನ ಇದಕ್ಕೆ ಪ್ರಕಾರ 1996ರಿಂದ 1997 ಅಂದರೆ 11 ತಿಂಗಳವರೆಗೆ ಅವಾಗ ಯಾರನ್ನೇ ಮಾಡಬೇಕು, ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಸೋಲಿಸ್ತಕ್ಕ ಸಂದರ್ಭದಲ್ಲಿ ಅವಾಗ ಅವ್ರಿಗೆ ಅಧಿಕಾರ ರಚನೆ ಮಾಡಲಿಕ್ಕೆ ಬಹುಮತ ಇಲ್ಲದ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವ್ರನ್ನು ಇವರನ್ನೇ ಮಾಡಿದರು. ನಂತರ ಅಟಲ್ ಬಿಹಾರಿ ವಾಜಪೇಯಿ ಸಂಪೂರ್ಣ ಬಹುಮತದಿಂದ ಬಂದರು. ಅವಾಗ ಪ್ರಧಾನಿ ಆಗಿರ್ತಕ್ಕಂಥ HD ದೇವೇಗೌಡ ನಂತರ ಇಂದ್ರ ಕುಮಾರ್ ಗುರ್ಜಾವಾಲಾ ಗುಜರಾಲ್ ಅವರು ಬಂದರು. 13ನೇ ಪ್ರೈಮ್ ಮಿನಿಸ್ಟರ್ ಆಗಿರ್ತಕ್ಕಂಥ 12ನೇ ಪ್ರೈಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು 98ರಿಂದ 4ರವರೆಗೆ ಲಾಸ್ಟ್ ಭಾರತೀಯ ಜನತಾ ಪಕ್ಷ, ಅಲ್ಲಿಂದ ಮನಮೋಹನ್ ಸಿಂಗ್ ಮತ್ತು ನರೇಂದ್ರ ಮೋದಿ ಅವರು ಬಂದರು 14ನೇ ಪ್ರಧಾನಿಯಾಗಿ.
ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗೆ ಮತ್ತೆ ನಮಗೆ ಪ್ರೈಮ್ ಮಿನಿಸ್ಟರ್ ಒಲದು ಬರುವಾಗ ಯಾಕೆ ಇವರು ಮಾತಾಡಲಿಲ್ಲ, ನಿಮಗೇನಾದರೂ ಇದ್ರ ಬಗ್ಗೆ ಮಾಹಿತಿ ಇದೆಯಾ? ಇದೇ ರೀತಿ ಆದರೆ ಬಿ ಜೆ ಪಿಯವರಿಗೆ ಲಾಭ ಆಗಿಬಿಡುತ್ತಲ್ಲ ಸರ್ ಅನ್ನುವಂಥ ಕಾಂಗ್ರೆಸ್ಸಿನ ಕೆಲವೊಂದಿಷ್ಟು ವಿಲೇಜ್ ಮಟ್ಟದಲ್ಲಿ ಇದ್ದಿರ್ತಕ್ಕಂಥ ಕಾರ್ಯಕರ್ತರ ಮಾತುಗಳನ್ನು ದಲಿತರ ಫೇಸ್ ನಮ್ಮವ್ರಿಗೆ ಕೊಡ್ತಾ ಇದ್ದಾರಪ್ಪ ಅನ್ನುವಂಥವ್ರಿಗೆ ಅಂಬೇಡ್ಕರ್ ಅವರ ಚಿಕ್ಕವರಿದ್ದಾಗ ಎಲ್ಲರೂ ಹೋದರೆ ಅವರಿಗೆ ಮುಟ್ಟಲಿಗೂ ಅಸಹ್ಯ ಪಡ್ತಿದ್ರು. ಅವ್ರು ತುಳಿದಿರ್ತಕ್ಕಂಥ ಹೋಗಿರ್ತಕ್ಕಂಥ ಹಾದಿಯನ್ನು ಸ್ವಚ್ಛ ಮೈಲಿಗೆ ಆಗಿದೆ ಅಂತೇಳಿ ಶುದ್ಧ ಮಾಡ್ತಿದ್ರು. ಆದರೆ ಅಂಥವ್ರಿಗೆ ಒಂದು ಅವಕಾಶ ಸಿಗ್ತಾ ಇದೆ ಅಂದರೆ ಸಂವಿಧಾನ ಬಂದಾಗಿಂದ ಅದೆಲ್ಲ ಬದಲಾವಣೆ ಆಗಿಬಿಟ್ಟಿದೆ. ಅಂಥವ್ರಿಗೆ ಅವಕಾಶ ಸಿಗ್ತಾ ಇದೆ ಅಂದರೆ ಯಾಕೆ ಸರ್ ಈ ರೀತಿ ಕಾಂಗ್ರೆಸ್ನಲ್ಲಿ? ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಕರ್ನಾಟಕದವರೇ, ನಮ್ಮ ಮೊದಲ KPCC ಅಧ್ಯಕ್ಷರಾಗಿದ್ದವರು, ಈಗ ಸದ್ಯ AICC ಅಧ್ಯಕ್ಷ ಆದವರು. ಅವ್ರು ಫಿಟ್ ಕ್ಯಾಂಡಿಡೇಟ್. ಆ್ಯಕ್ಚುಲಿ ನಮ್ಮ ಅಭಿಪ್ರಾಯ ಏನಂದ್ರೆ ಅವ್ರು ಆದ್ರನ ಒಳ್ಳೆಯದು. ಅವರಾದ್ರೆ 100% ಎಲ್ಲ ಕಡೆಗೂ ಬೆಂಬಲನೂ ಸಿಗ್ತದೆ, ಅನುಕೂಲನೂ ಆಗ್ತದೆ. ಯಾಕಂದ್ರೆ ಇಂಡಿಯಾ ಈಗೇನು ಎಲ್ಲ ಸೇರಿ ತೀರ್ಮಾನ ಮಾಡಿದ್ರಲ್ಲ, ಮಾಡಿದಾಗ ಅದು ಸ್ಕೋಪ್ ಕೊಟ್ಟರೆ ಒಳ್ಳೇದಿತ್ತು. ಬಟ್ಟು ಗಾಂಧಿ ಫ್ಯಾಮಿಲಿ ಅನ್ನೋದೇನಿದೆಯಲ್ಲ, ಅವ್ರಿದ್ದ ಹೊತ್ತಿನಾಗ ಅವ್ರನ್ನ ದಾಟಿ ಮುಂದೆ ಹೋಗಬಾರ್ದು ಅನ್ನೋ ಉದ್ದೇಶಕ್ಕೆ ಅವರು ಸುಮ್ಮನೆ ಉಳಿದಾರೆ. ಮತ್ತು ಫಸ್ಟ್ ರಾಹುಲ್ ಗಾಂಧಿಯವರು ಅದಾರ. ರಾಹುಲ್ ಗಾಂಧಿಯವರು ಆದಮೇಲೆ ಮುಂದೆ ಅವ್ರಿಗೆ ಅನುಕೂಲ ಮಾಡ್ಬೋದು. ಹೇಳಿ ಸರ್. ಈಗ ನಮ್ಮಲ್ಲಿ ಪ್ರಧಾನಮಂತ್ರಿ ಅಂತೇಳಿ ಸೀಟ್ ನಾವು ಮೊದಲೇ ಅನೌನ್ಸ್ ಮಾಡೋದಿಲ್ಲ. ನಮ್ಮಲ್ಲಿ ಏನೈತಿ, ಫಸ್ಟ್ ಇಲೆಕ್ಷನ್ ಆಗಬೇಕು, ಇಲೆಕ್ಷನ್ ಆದಮೇಲೆ ಬಹುಮತ ಬರಬೇಕು, ಬಹುಮತ ಬಂದ ಮೇಲೆ ಕೋರ್ ಕಮಿಟಿ ಅಂತ ಇರ್ತದೆ. ಆ ಕೋರ್ ಕಮಿಟಿ ಒಳಗೆ ಯಾರಿಗೆ ಬೆಂಬಲ ಮಾಡ್ತಾರೆ, ಯಾರು ಸೂಚಿಸ್ತಾರೆ, ಅವರು ಯಾರನ್ನ ಸೂಚಿಸ್ತಾರ ಅವರು ಪ್ರಧಾನಮಂತ್ರಿ ಆಕ್ಕಾರ. ಹಾಗಾಗಿ ನಾವು BJP ಪಕ್ಷದೊಳಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತ ಅವರು ಡಿಸೈಡ್ ಮಾಡ್ಯಾರ. ಬಟ್ ನಮ್ಮಲ್ಲಿ ಹಾಗಿಲ್ಲ. ಯಾರಾದ್ರೂ ಸಹಿತ ಕೋರ್ ಕಮಿಟಿ ಒಳಗೆ ಡಿಸೈಡ್ ಮಾಡಿದಾರ ಪ್ರಧಾನಮಂತ್ರಿ ಆಕ್ಕಾರ. ಸರಿ ಸರ್, ಓಕೆ. ನಾನು ಸಮಯದ ವಿಚಾರ ಮಾಡ್ತಾ ಸಂದರ್ಶನ ಅಂತ್ಯ ಸಂದರ್ಭಕ್ಕೆ ನಾನು ಬರ್ತಾ ಇದ್ದೇನೆ. ತಾವು ಹೇಳಿದ್ರಿ ಏನಂತೇಳಿ, ಚುನಾವಣೆ ಗೆಲ್ಲುವುದು ಮುಖ್ಯವಾಗಿರ್ತಕ್ಕಂಥ ನಿರೀಕ್ಷೆ ನಮಗೆ. ಆದರೆ ಕ್ಯಾಂಡಿಡೇಟ್ ಯಾರೂ ಗೊತ್ತಿಲ್ಲ. ಆದರೆ ನಮ್ಮಲ್ಲಿ ಕ್ಯಾಂಡಿಡೇಟ್ ಬಿಫೋರಾಗಿ ಅನೌನ್ಸ್ಮೆಂಟ್ ಆಗೋದಿಲ್ಲ ಅನ್ನೋಂಥ ಒಂದು ಸಂದೇಶವನ್ನು ಮೌಖಿಕ ಲೀಗದಲ್ಲಿ ತಾವು ತಿಳಿಸ್ತಾ ಇದ್ದೀರಿ. ಆದರೆ ಎಷ್ಟು ಸೀಟ್ ಗೆಲ್ಲಬಹುದು? ಭಾರತೀಯ ಜನತಾ ಪಕ್ಷದವ್ರು ನೋಡಿದರೆ ಕರ್ನಾಟಕದಲ್ಲಿ 28 ಸ್ಥಾನ ನಾವು ಗೆಲ್ತೀವಿ. ಬೆಂಗಳೂರು ಗ್ರಾಮಾಂತರದಲ್ಲಿ ಕೊಟ್ಟಿರ್ತಕ್ಕಂಥ DK ಸುರೇಶ್ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಒಂದು ಸ್ಥಾನ ಏನಿದೆ ಅದನ್ನು ಕಸ್ಕೊತೀವಿ. ಅಬ್ ಕಿ ಬಾರ್ 400 ಪಾರ್, ತೀಸರಿ ಬಾರ್ ಮೋದಿ ಸರ್ಕಾರ ಏನು ನಮ್ಮದು ಅಜೆಂಡಾ ಇದೆ, ಆ ಅಜೆಂಡಾ ನಾವು ಸತ್ಯ ಮಾಡ್ತೀವಿ ಅಂತ ಏನು ಹೇಳ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದವರು. ತಾವೇನು ಅನ್ಕೊಂತೀರ ಸರ್? ತಾವು ಕೂಡ ಒಂದು MP ಆಕಾಂಕ್ಷಿವಾಗಿ. ಈಗ ನಮ್ಮ ಕರ್ನಾಟಕದಲ್ಲಿ 20ಕ್ಕಿಂತ ಹೆಚ್ಚು ಕಾಂಗ್ರೆಸ್ MP ಗಳು ಆಗ್ತಾರೆ ಈ ಸಲ. ಮೊದಲು ಏನಾಗಿತ್ತು, ಮೋದಿ ಅವನು ಮಾಡ್ತಾರೆ ಇವನು ಮಾಡ್ತಾರೆ ಅಂತೇಳಿ ಬರೀ ಅವ್ರ ಭಾಷಣ ಕೇಳೇನೆ ಇಂಪ್ರೆಸ್ ಆಗಿದ್ದರು ಜನ. ಈಗ ಬರೀ ಭಾಷಣಕಾರ ಇವರು ಅನ್ನೋದು ಈಗ ಕನ್ಫರ್ಮ್ ಆಗಿದೆ. ಹಾಗಾಗಿ ಈಗ ನಮ್ಮಲ್ಲಿ ಏನೈತಿ, ಫ್ರೀ ಭಾಗ್ಯ ಕೊಟ್ಟಿದ್ದು ಅನುಕೂಲ ಆಗೈತಿ, ಎಲ್ಲ ಜನರ ವೋಟರ್ಸಿಗೆ ಭಾಳ ಅನುಕೂಲ ಆಗೈತಿ. ಆ ಉದ್ದೇಶಲಿಂತ ನಮ್ಮಲ್ಲಿ ಕನಿಷ್ಠ 20 MP ಗಳು ಆರಿಸಿ ಬರ್ತಾರೆ. ಕಾಂಗ್ರೆಸ್ಲಿಂತ ಮಿನಿಮಮ್ 20 ಜನ ಆರಿಸಿ ಬರ್ತಾರೆ. ಸರಿ ಸರ್, ಇನ್ಕ್ಲೂಡಿಂಗ್ ಧಾರವಾಡ ಲೋಕಸಭಾ ಕ್ಷೇತ್ರ 20 ಸೀಟಿಗೆ ನಾವು ಗೆಲ್ಲುವುದು ಖಚಿತ ಅಂತ ತಾವು ತಿಳಿಸ್ತಾ ಇದ್ದೀವಿ. ನೋಡೋಣ ಮುಂದೆ ರಿಸಲ್ಟ್ ಬಂದ ಮೇಲೆ ಗೊತ್ತಾಗುತ್ತೆ. ಒಂದು ವೇಳೆ ತಾವು ನಿರಾಸೆಗೊಂಡ್ರೆ, ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ ನಿರಾಸೆಗೊಂಡದಾಗೆ ಇಲ್ಲಿನೂ ನಿರಾಸೆಗೊಂಡ್ರೆ, ನಿಮ್ಮ ನಡೆ ಯಾವ ಕಡೆ, ಯಾವ ಕ್ಷೇತ್ರದ ಕಡೆ, ಆ ಕ್ಷೇತ್ರದಲ್ಲಿ ನೀವು ಏನು ಮಾಡಬಲ್ಲೆ, ಏನು ತೋರಬಲ್ಲೆ, ಏನು ನೋಡಬಲ್ಲೆ, ಆ ಜನ ಏನು ಅಪೇಕ್ಷೆ ಪಡಬಹುದು? ನಾವು ಕುಂದಗೋಳ ಕ್ಷೇತ್ರ ಬಿಟ್ಟು ಬೇರೆ ಕಡೆ ಎಲ್ಲಿ ಹೋಗೋದಿಲ್ಲ ರೀ. ಕುಂದಗೋಳ ಕ್ಷೇತ್ರ ಅಂದ್ರೆ ನಮ್ಮದು ಕಾನ್ಸ್ಟಿಟ್ಯೂನ್ಸಿ ಇದ್ದಿದ್ದು, ನಮ್ಮ ಹೋಟ್ ಇರೋದು, ನಮ್ಮ ಜನರು ಇರೋದು, ನಮ್ಮ ಸುತ್ತಮುತ್ತಲು ಎಲ್ಲ ಹೌದು ನಮ್ಗೆ ಸಂಬಂಧಪಟ್ಟಿದ್ದ ಅದೆಲ್ಲ. ಹಾಗಾಗಿ ನಾವು ಬೇರೆ ಕ್ಷೇತ್ರಕ್ಕೆ ಹೋಗುವಂಥದ್ದು ಪ್ರಶ್ನೆ ಬರೋದಿಲ್ಲ. ನಮ್ಮ ಕ್ಷೇತ್ರದಾಗನ ಇದ್ದು ನಾವು ನಿಂತು ಏನೈತಿ ಅನುಕೂಲ ಮಾಡಿಕೊಡ್ತೇವೆ. ಎಲ್ಲ ರೈತರಿಗಿರ್ಬೋದು, ಆನಂತರ ಈ ಎಜುಕೇಷನ್ಗಿರ್ಬೋದು, ಬಿಸ್ನೆಸ್ಗಿರ್ಬೋದು, ಎಲ್ಲ ರೀತಿಯಿಂದನೂ ಅನುಕೂಲ ಮಾಡಿಕೊಡ್ತೇವೆ ನಾವು. ಸರಿ, ಥ್ಯಾಂಕ್ ಯು. ಕೊನೆಯದಾಗಿ ನಮ್ಮ ನ್ಯೂಸ್ 43 ನ್ಯಾಷನಲ್ ಮೀಡಿಯಾ, ಆನ್ಲೈನ್ ಮೀಡಿಯಾ ಮುಖಾಂತರ ಕರ್ನಾಟಕ ರಾಜ್ಯದ ಮತ ಬಾಂಧವರಿಗೆ ಮತ್ತು ಶಿಗ್ಗಾಂವಿ ಇನ್ಕ್ಲೂಡಿಂಗ್ ಧಾರವಾಡ ಜಿಲ್ಲೆಯ 7 ವಿಧಾನಸಭಾ ಮತ್ತು 8 ವಿಧಾನಸಭಾ ಕ್ಷೇತ್ರದ ಮತ ಬಾಂಧವರಿಗೆ ಈ ಬಾರಿ ಕಾಂಗ್ರೆಸ್ ಪಕ್ಷದ ಬಾವುಟ ಹಾರಿಸಲಿಕ್ಕೆ ಮತ್ತು ಬಲೂನ್ ಒಡೆಯಲಿಕ್ಕೆ
ಮತದಾರರಿಗೆ ಏನು ಸೂಚನೆ ಕೊಡಲಿಕ್ಕೆ ಅಪೇಕ್ಷೆ ಪಡ್ತೀರಾ ಸರ್? ಏನು ಸೂಚನೆ, ಏನು ಹೇಳಿಕೆ ನಿಮ್ಮ ಮನದಾಳದಿಂದ ಶಿಗ್ಗಾಂವಿ ಕ್ಷೇತ್ರಗಳನ್ನಾಗಿರಲಿ, ಕುಂದಗೋಳ ವಿಧಾನಸಭಾ 28ರ ಆಕಾಂಕ್ಷಿವಾಗಿ ಏನು ಹೇಳಿಕೆ ಇಷ್ಟಪಡ್ತಾ ಇದ್ದೀರಾ ಸರ್? ಈಗ ನಾನು ಜನತೆಗೆ ಕೇಳ್ಕೊಳ್ಳೋದು ಏನಂದ್ರೆ, ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಟ್ಟು ಬಹುಮತದಿಂದ ಆರಿಸ್ತೊಂಬರಿ ಅಂತ ಅಷ್ಟೇ ಕೇಳ್ಕೊಬಲ್ಲೆ. ಥ್ಯಾಂಕ್ ಯು ಸರ್, ತುಂಬ ತುಂಬ ಧನ್ಯವಾದಗಳು. ಇಷ್ಟೊತ್ತವರೆಗೆ ನ್ಯೂಸ್ 43 ಇಂಡಿಯಾ ಜೊತೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಆ ದೇವರು ನಿಮಗೆ ಸುಖ, ಶಾಂತಿ ಮತ್ತು ಯಶಸ್ಸನ್ನು ಈ ಲೋಕಸಭೆ ಚುನಾವಣೆಯಲ್ಲಿ ಕೊಡಲಿ. ಈ ಲೋಕಸಭೆ ಚುನಾವಣೆಯ ನಿರ್ಧಾರದ ಮೇರೆಗೆ ಮುಂದಿನ 28 ಸಾಲಿನಲ್ಲಿ ನಡಿಬೇಕಾಗಿರ್ತಕ್ಕಂಥ ವಿಧಾನಸಭೆ ಚುನಾವಣೆಗೂ ಕೂಡ ನೀವು ಪ್ರಭಾವಿ ನಾಯಕರಾಗಿ ವಿಧಾನಸಭೆಯಲ್ಲಿ ಈಗ ತಮ್ಮ ಪ್ರೈವೇಟ್ ಚೇಂಬರ್ನಲ್ಲಿ ಕೂತು ಮೀಡಿಯಾ ಮುಖಾಂತರದಿಂದ ಜನರ ಬಗ್ಗೆ ಕೂಗಿ ಧ್ವನಿ ಎತ್ತುತ್ತಾ ಇದ್ದೀರಿ. ಈ ಧ್ವನಿ ಅಸೆಂಬ್ಲಿಯಲ್ಲಿ ಆಗಲಿ, ರೆಕಾರ್ಡ್ ಆಫ್ನಲ್ಲಿ ಬರಲಿ ಮತ್ತು ಆ ಜನ ಆದಷ್ಟು ಬೇಗ ನಿಮಗೆ ಕರ್ನಾಟಕ ಸರ್ಕಾರದ ವಾಹನದಲ್ಲಿ ನೋಡಲಿ ಅಂತ ನಮ್ಮ ನ್ಯೂಸ್ 43 ಇಂಡಿಯಾದಿಂದ ಹಾರೈಸುತ್ತಾ ಇಷ್ಟೊತ್ತವರೆಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ನಮಸ್ತೆ, ಜೈ. ನಮಸ್ಕಾರ ಸರ್. ನಮಸ್ಕಾರ ವೀಕ್ಷಕರೇ, ಗಮನಿಸಿದ್ರಲ್ಲ ಇಷ್ಟೊತ್ತು ಇದು ಮತ್ಯಾರೂ ಅಲ್ಲ, GC ಪಾಟೀಲ್, ಗೌಡಪ್ಪ ಗೌಡ ಪಾಟೀಲ್ ಅವರ ವಿಚಾರಗಳನ್ನು, ಇವರ ಯೋಚನೆಗಳನ್ನು, ಇವರ ಸಿದ್ಧಾಂತಗಳನ್ನು, ಕಾಂಗ್ರೆಸ್ ಪಕ್ಷ ನೋಡದಂತೆ ನಡೆಯುವಂಥ ಸರ್ಕಾರ, ಕಾಂಗ್ರೆಸ್ ಪಕ್ಷ ಬಡವರ ಕಾಳಜಿ, ಕಾಂಗ್ರೆಸ್ ಪಕ್ಷ ಹಸಿದವರಿಗೆ ಅನ್ನ ಹಾಕುವಂಥ ಪಕ್ಷ, ಇದು ಕಾಂಗ್ರೆಸ್ ಪಕ್ಷ. ಇದು ಗೌಡಪ್ಪ ಗೌಡ ನಂಬಿರ್ತಕ್ಕಂಥ ಪಕ್ಷ. ಇದು ಗೌಡಪ್ಪ ಗೌಡ ಅನ್ನೋದಕ್ಕಿಂತ ಕುಂದಗೋಳ 70ನೇ ವಿಧಾನಸಭಾ ಕ್ಷೇತ್ರದಲ್ಲಿ ಜೀವನ ನೀಡಿರ್ತಕ್ಕಂಥ ಪಕ್ಷ. ಹಸಿದವರಿಗೆ ಅನ್ನ ಹಾಕಿ ದೇಶ ರಕ್ಷಣೆಗಾಗಿ ಯೋಧರನ್ನು ಕಳಿಸುವಂಥ ಈ ಕ್ಷೇತ್ರದಲ್ಲಿ ಬಂದಿರತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ರಕ್ಷಣೆಗಾಗಿ ಬಲಿಷ್ಠವಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದವರು ಹೇಳ್ತಾರೆ ನಾವು ಮಾಡಿದ್ದೀವಿ ಅಂಥೇಳಿ. ಚೀನಾದವರು ಒಳಗಡೆ ಬರ್ತಾ ಇದ್ದಾರೆ, ಅಫ್ಘಾನಿಸ್ತಾನವರು ವಾರ್ ಮಾಡಲಿಕ್ಕೆ ನಿಲ್ತಾ ಇದ್ದಾರೆ, ಪಾಕಿಸ್ತಾನದವರು ಕಾಶ್ಮೀರದಲ್ಲಿ ವಾರಿಗೆ ಸಿದ್ಧರಾಗ್ತಾ ಇದ್ದಾರೆ. ಆದರೆ ಭಾರತೀಯ ಜನತಾ ಪಕ್ಷ ಇದರ ಮೇಲೆ ಕನಸು ತೀರಿಸ್ತಾ ಇಲ್ಲ. ಶೋಕಿಲಾಲ್ ಹಾಗೆ ಡ್ರೆಸ್ ಮೇಲೆ ಡ್ರೆಸ್, ಕೋಟ್ಯಾಧೀಶ ಡ್ರೆಸ್ ಹಾಕ್ಕೊಂಡು ಯಾತ್ರೆಗಳನ್ನು ಮಾಡ್ತಾ ಇದ್ದಾರೆ. ಅಬ್ ಕಿ ಬಾರ್ 400 ಪಾರ್, ತೀಸರಿ ಬಾರ್ ಮೋದಿ ಸರ್ಕಾರ ಅನ್ನುವಂಥ ಅಜೆಂಡಾ ಏನಿದೆ ಅದು ಸತ್ಯ, ಅದು ಸುಳ್ಳಲ್ಲ. ಆದರೆ ಅಬ್ ಕಿ ಬಾರ್ 400 ಪಾರ್ ಕಾಂಗ್ರೆಸ್ ಕೆ ಪಾಸ್, ತೀಸರಿ ಬಾರ್ ಮೋದಿ ಸರ್ಕಾರ ಘರ್ ಪಾಸ್ ಅನ್ನುವಂಥ ಅಜೆಂಡಾ ಕಟ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರು. ಈ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕಟ್ಟಿಕೊಂಡಿಲ್ಲ, ಕಾಂಗ್ರೆಸ್ ಪಕ್ಷದ ವಿಧಾನಸಭೆಯ ಆಕಾಂಕ್ಷಿಗಳು ಕಟ್ಟಿಕೊಂಡಿಲ್ಲ, ಕಾಂಗ್ರೆಸ್ ಪಕ್ಷದ ಬೂತ್ ಮಟ್ಟದಲ್ಲಿ ಇದ್ದಿರ್ತಕ್ಕಂಥ ಕಾರ್ಯಕರ್ತರು ಕಟ್ಟಿಕೊಂಡಿದ್ದಾರೆ. ಮೊದಲನೆಯ ಚುನಾವಣೆಯಲ್ಲಿ 15 ಲಕ್ಷ ನಮಗೆ ಬಂದಿದೆಯಾ? ಮೊದಲನೇ ಚುನಾವಣೆಯಲ್ಲಿ ನಮಗೆ ಹೇಳಿರ್ತಕ್ಕಂಥ 2 ಲಕ್ಷ ಉದ್ಯೋಗಗಳನ್ನು ಬಂದಿದೆಯಾ? ಮೊದಲನೇ ಚುನಾವಣೆಯಲ್ಲಿ ಹೇಳಿರ್ತಕ್ಕಂಥ ಅಜೆಂಡಾಗಳನ್ನು ಬಂದಿಲ್ಲ. ಎರಡನೇ ಚುನಾವಣೆಯಲ್ಲಿ ಉದ್ಯೋಗ ಸಿಗಲಿಲ್ಲ ಅಂದರೆ ಏನು ಮಾಡ್ತೀರಾ? ಪಕೋಟವನ್ನು ಮಾರಿ, ಉದ್ಯೋಗ ಸಿಗಲಿಲ್ಲ ಅಂದರೆ ಚಾಯ್ ಮಾರಿ ಅಂತ ಸೂಚನೆ ಕೊಟ್ಟಿರ್ತಕ್ಕಂಥ ಇದೇ ಪ್ರೈಮ್ ಮಿನಿಸ್ಟ್ರು, ಇದೇ ಗೃಹ ಸಚಿವರು, ಇದೇ ರಕ್ಷಣಾ ಸಚಿವರು. ಆದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ನಾವು ಕಲ್ತಿರೋದು ಪಕೋಟ ಮಾರಲಿಕ್ಕೆ, ನಾವು ಕಲ್ತಿರೋದು ಚಾ ಮಾರಲಿಕ್ಕೆಲ್ಲ, ಉನ್ನತವಾದಂಥ ಸ್ಥಾನ ಪಡೀಲಿಕ್ಕೆ, ಉನ್ನತವಾದಂಥ ಪೋಸ್ಟ್ನಲ್ಲಿ ಇದ್ದು ನಮ್ಮ ದೇಶದ ಹೆಸರನ್ನು, ನಮ್ಮ ದೇಶದ ಕೀರ್ತಿ ಪತಾಕೆಯನ್ನು ಹಾರಿಸಲಿಕ್ಕೆ ನಾವು ಬಂದಿದ್ದು. ಇದು ಈ ಕ್ಷೇತ್ರದ, ಈ 28 ಲೋಕಸಭಾ ಕ್ಷೇತ್ರದಲ್ಲಿ ಬರುವಂಥ ಧಾರವಾಡ ಲೋಕಸಭಾ ಕ್ಷೇತ್ರದ ಮತದಾರರ ಮನದಾಳ ಮಾತವಾಗಿ ಮಾತನಾಡಿರ್ತಕ್ಕಂಥ ಗೌಡಪ್ಪ ಗೌಡ ಪಾಟೀಲ್ ಅವರು. ಧಾರವಾಡ ಲೋಕಸಭೆ ಕ್ಷೇತ್ರದಲ್ಲಿ ನನಗೆ ಟಿಕೆಟ್ ಸಿಗಲಿಲ್ಲ ಅಂದರೆ ನನಗೇನು ಬೇಜಾರಿಲ್ಲ. ಆದರೆ ನಮ್ಮ ಹೋರಾಟ ಬಿಡೋದಿಲ್ಲ. 6ನೇ ಬಾರಿಗೆ ಅಥವಾ 7ನೇ ಬಾರಿಗೆ ಇಲ್ಲಿ ಬಾವುಟ ಹಾರಿಸಲಿಕ್ಕೆ ನಾವು ಕೊಡೋದಿಲ್ಲ. ನಾವು ಶಾಶ್ವತವಾಗಿ, ಯಾರಿಗೂ ಗಟ್ಟಿಯಾಗಿ ಶಾಶ್ವತ ಅಲ್ಲ. ಪ್ರಜಾಪ್ರಭುತ್ವದಲ್ಲಿ ಸೋಲು ಗೆಲ್ಲುವಿರುವುದು ಖಚಿತ. ಅದೇ ಒಂದು ವೇವ್ ಮೇಲೆ ಹೋಗ್ತಾ ಇದ್ದಾರೆ. ಮೊದಲನೇ ವೇವ್ ಬಂದಿದ್ದು ಅಟಲ್ ಬಿಹಾರಿ ವಾಜಪೇಯಿ, ಸೆಕೆಂಡ್ ವೇವ್ ಬಂದಿದ್ದು BS ಯಡಿಯೂರಪ್ಪನವರ ವೇ, 3ನೇ ಬಾರಿಗೆ ಬಂದಿದ್ದು ನರೇಂದ್ರ ಮೋದಿ, 4ನೇ ಬಾರಿಗೆ ಬಂದಿದ್ದು ನರೇಂದ್ರ ಮೋದಿಯವರ ವೇ, 5ನೇ ಬಾರಿಗೆ ವೇವ್ ಬರೋದು ನರೇಂದ್ರ ಮೋದಿಯವರಿಂದ ಮನೆಗೆ ಹೋಗುವಂಥ ವೇವ್. ಆ ವೇವ್ ಮಾಡಿ ತೀರಿಸ್ತೇವೆ ಅಂತ ತಿಳಿಸಿರ್ತಕ್ಕಂಥ ಈ ಕ್ಷೇತ್ರದ ಮತ್ತು ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿರ್ತಕ್ಕಂಥ ಮತ್ತು 28ರ ವಿಧಾನಸಭೆಗೆ ಅಭ್ಯರ್ಥಿಯಾಗಿ ಹೊರಹೊಮ್ಮುವಂಥ ಅಭ್ಯರ್ಥಿಯಾಗಿರ್ತಕ್ಕಂಥ ಗೌಡಪ್ಪ ಗೌಡ ಪಾಟೀಲರ ವಿಚಾರಗಳನ್ನು ಇದಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ನ್ಯೂಸ್ 43 ಇಂಡಿಯಾ. ಜೈ ಹಿಂದ್.